हिरण्यवर्णां हरिणीं सुवर्णरजतस्रजां लक्ष्मीं जातवेदो महावः तां महावः जातवेदो लक्ष्मी मनपगामिनी हिरण्यं विन्देयं गामश्वं पुरुषानहम् अश्वपूर्वा रथमध्यां हस्तिनाद प्रबोधिनी श्रियं देवीमुपह्वये श्रीर्मा देवी जुषतां कांसोऽस्मितां हिरण्यप्राकार आर्द्रां ज्वलन्तीं तृप्तां तर्पयन्तीं पद्मे स्थितां पद्मवर्णां तामिहोपह्वये श्रियं चन्द्रां प्रभासा यशसा ज्वलन्तीं श्रियं लोके देवजुष्टामुदारा तां पद्मिनीं शरणमहं प्रपद्ये लक्ष्मीर्मे नश्यतां त्वां वृणे आदित्यवर्णे तपसोऽधिजातो वनस्पतिस्तव वृक्षोऽथ बिल्वः तस्य फलानि तपसानुदन्तु मायान्तरायाश्च बाह्या अलक्ष्मीः उपैतु मां देव सककीर्तिश्च मणिना सह प्रादुर्भूतो विराष्ट्रेऽस्मि कीर्तिवृद्धिं ददातु मे क्षुत्पिपासामलां ज्येष्ठामलक्ष्मी नाशयाम्यहम् अभूतिमसमृद्धिं च सर्वां निर्णुदमे गृहात् गन्धद्वारां दुरादर्शा नित्यपुष्टां करीषिणी ईश्वरी सर्वभूतानां तामिहोपह्वये
श्रियं मनसः काममाकूर्तिं वाचः सत्यमशीमहि पशूनां रूपमन्नस्य मयि श्रीप्रयतां यशः कर्दमेन प्रजा भूता मयि सम्भव कर्दमा श्रियं वासय मे कुले मातरं पद्ममालिनीम् आपसृजं तु स्निग्धानि जिह्वे तव समे गृहे निज देवी मातरं श्रियं वासय मे कुले आर्द्रां पुष्करिणीं पुष्टिं पिङ्गलां पद्ममालिनीं चन्द्रां हिरण्मयीं लक्ष्मीं जातवेदो महावः आर्द्रां यः करिणीं यष्टिं सुवर्णां हेममालिनीं सूर्यां हिरण्मयीं लक्ष्मीं जातवेदो महावः तां महावः जातवेदो लक्ष्मी मनपगामिनीं यस्यां हिरण्यं प्रभूतं गावो दास्योश्वान् विन्देयं पुरुषानहम् ॐ महालक्ष्मी विद्महे विष्णुपत्न्यै च धीमहि तन्नो लक्ष्मी प्रचोदयात् ॐ शान्ति शान्ति शान्तिः ಇನ್ನು 15 ದಿವಸ ಇದೆ. ಚಂಡಿಕಾ ಹೋಮಕ್ಕೆ ಭಾನುವಾರ ಬಂದಿದೆ ದೇವ್ರ ದಯಿಂದ, ತಾಯಿ ಕೃಪೆಯಿಂದ. ಇದರ ಸಂಡೇ ಇದು ಮಂಡೇ ಸಂತೆ ಇದೆ. ಹಾಗೆ ಮಂಡೇ ಸಂತೆ ಅಂತೇನಿಲ್ಲ, ಮನಸ್ಸಷ್ಟೆ, ಮನಸ್ಸು. ಭಗವದ್ಗೀತಾ ಸಾರಾಮೃತ ಇವತ್ತು ಈ ಪುಸ್ತಕವನ್ನು ಬಿಡುಗಡೆ ಮಾಡಲಿಕ್ಕೆ ಹೋಗಿದ್ದೆ ಬೆಂಗಳೂರಿನಲ್ಲಿ. ನಮ್ಮ ಆಶ್ರಮದ ನಿಕಟ ಭಕ್ತರು, ವಯಸ್ಸಾಗಿದೆ ಆಕೆಗೆ, ಐ ಥಿಂಕ್ ಶಿ ಈಸ್ ಆಲ್ಮೋಸ್ಟ್ 65-70 ಇರ್ಬೋದು. ಅವ್ರ ಹಸ್ಬೆಂಡು ಇದ್ದಾರೆ, ಶ್ರೀಮತಿ ಗೀತಾರಾವ್ ಅಂತ. ಆಶ್ರಮಕ್ಕೆ ಬನ್ನಿ, ಸತ್ಸಂಗಕ್ಕೆ ಬನ್ನಿ, ಭಜನೆಗೆ ಬನ್ನಿ, ಕೆಲಸ 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 ಅಂತ ಹೇಳ್ತಾರೆ ನಮ್ಮಲ್ಲಿ. ಈಕೆ ಇದು ಎಷ್ಟು 8ನೇದೋ 9ನೇದೋ ಪುಸ್ತಕ ಬರೆದಿರೋದು, ದೊಡ್ಡ ದೊಡ್ಡ ಪುಸ್ತಕ ಬರೀತಾರೆ. ಅವ್ರ ಹಸ್ಬೆಂಡ್ಗೆ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ, ಅಂದರೆ ಡಿಮಿನಿಷಿಯಾ, ಹಿ ಡಸಂಟ್ ನೋ ವಾಟ್ ಈಸ್. ಆತನನ್ನು ಮೇಂಟೈನ್ ಮಾಡಿಕೊಂಡು, ಜೊತೆಲಿದ್ದಾರೆ ಅವರು, ಅವ್ರನ್ನ ಮೇಂಟೈನ್ ಮಾಡಿಕೊಂಡು ಅವ್ರಿಗೆ ಸರಿಯಾದ ಸಮಯಕ್ಕೆ ಔಷಧಿ ಕೊಟ್ಟು ಮನೆಯಲ್ಲಿ ಎಲ್ಲ ಕೆಲಸವನ್ನು ಮಾಡಿಕೊಂಡು ಭಗವದ್ಗೀತಾ ಸಾರಾಮೃತ ಅಂತ ಬರೆದಿದ್ದಾರೆ. ಇದು 9ನೇ ಪುಸ್ತಕನೋ ಏನೋ, ಬೇಕಂತ ತಗೊಂಬಂದೆ ನಿಮ್ಗೆ ತೋರಿಸ್ಲಿಕ್ಕೆ. ಮನಸ್ಸಿದ್ರೆ ಎಲ್ಲಿದೆ ಮಾರ್ಗನೂ ಇಲ್ಲ, ಮಹಾದೇವನೂ ಇಲ್ಲ, ಎಲ್ಲ ನಮಗೆ ಬಿಟ್ಬಿಟ್ಟಿದ್ದೀರ. ನೀವು ನೋಡಿ, ಇನ್ನೊಬ್ರಿದ್ದಾರೆ, ಅವ್ರು ಕರೆಸ್ತೀನಿ. ಶಿ ಈಸ್ ಮೋರ್ ಏನಂತ ಹೇಳಿ ಆ್ಯಕ್ಟಿವ್ ಆ್ಯಂಡ್ ನಿಮ್ಮಂಥರ ಜೊತೆಯಲ್ಲಿ ಮಾತಾಡ್ತಾರೆ. ಶಿ ಹ್ಯಾಸ್ ರಿಟರ್ನ್ ಶ್ರೀ ರಾಮ ಹೃದಯ. ಇಷ್ಟು ದಪ್ಪ ಪುಸ್ತಕ ಅದು. ಅದನ್ನು ನಾನೇ ಬಿಡುಗಡೆ ಮಾಡಬೇಕಾಗಿ ಬಂತು ಬೆಂಗಳೂರಲ್ಲಿ, ಶೇಷಾದ್ರಿಪುರಂ ಕಾಲೇಜಲ್ಲಿ. ಯಾಕೆ ಈ ಉದಾಹರಣೆಗಳು ಕೊಡ್ತೀನಿ ಅಂದರೆ, ಯಾವಾಗಲೂ ಕಿವಿಗೆ ಬಿಡ್ತಿರುತ್ತೆ ನನಗೆ, ಸಮಯ ಅಲ್ಲ, ಅಯ್ಯೋ ಬ್ಯುಸಿ. ಅವರೂ ನಿಮ್ಮ ಹಾಗೆ ಗೃಹಿಣಿ, ಅವರೂ ನಿಮ್ಮ ಹಾಗೆ ಮನೆಯಲ್ಲಿದ್ದಾರೆ, ಅವರೂ ನಿಮ್ಮ ಹಾಗೇನೆ ಜೀವನ ನಡೆಸ್ತಾರೆ. ಏನು ವ್ಯತ್ಯಾಸ ನೋಡ್ತೀರಾ ಅಂದರೆ, ಗ್ರಿಟ್, GRIT, ಐ ಹ್ಯಾವ್ ಟು ಡೂ, ಐ ವಿಲ್ ಡೂ ಇಟ್, ದಟ್ಸ್ ಇಟ್, ಕಮ್ ವಾಟ್ ಮೇ. ಹೆಂಗಸರು ಪುಸ್ತಕ ಬರೆಯೋದು, ಲೇಖಕಿ ಆಗೋದು ಏನು ಸುಲಭವಾದ ಕೆಲಸ ಅಲ್ಲ. ಅವರು
ಭಾಳ ದೊಡ್ಡ ವಿದ್ವಾಂಸರು ಹೌದು, ತುಂಬ ತಿಳ್ಕೊಂಡಿದ್ದಾರೆ. ಅವರ ಮನೆಯ ಸಿಚುವೇಷನಲ್ಲಿ ಬೇರೆಯವರು ಯಾರಾದ್ರೂ ಮನೆಯಿಂದ ಹೊರಗಡೆನೇ ಬರ್ತಿರಲಿಲ್ಲ. ಅಯ್ಯೋ ಅವ್ರಿಗೆ ಹುಷಾರಿಲ್ಲ, ಅಯ್ಯೋ ಅವ್ರಿಗೆ ಹುಷಾರು. ಶಿ ಬ್ರಿಂಗ್ಸ್ ಹಿಮ್ ಆಲ್ಸೋ. he sits with her. He is very active. But she has that willpower. ಇದು 434, 36, 38 ಪೇಜ್ ಇದೆ. 438 ಪೇಜಸ್ ಭಗವದ್ಗೀತೆ ಪೂರ್ತಿ ಬರೆದಿದ್ದಾರೆ. ಶ್ಲೋಕವನ್ನು ತೆಗೆದುಕೊಂಡಿದ್ದಾರೆ, ಶ್ಲೋಕವನ್ನು ಓದಿದ್ದಾರೆ, ಶ್ಲೋಕದ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಶ್ಲೋಕದ ಅರ್ಥವನ್ನು ಸರಳವಾದ ಕನ್ನಡದಲ್ಲಿ ಹೇಳಿದೆ. ನಯನ ಕಮಲ, ಸರಳ. ಇವತ್ತು ಅಲ್ಲಿ ಅದನ್ನು ಹೇಳಿದೆ. ಸಂಕರ್ಷಣ ಅಂತ ಹೇಳಿಸಿ ಯಾರ ಕೈಲಾದ್ರು ಮುಗಿದೋಯ್ತು. ಉತ್ಸವ ಅಂತ ಹೇಳಿಸಿ ಸಂಕರ್ಷಣಕ್ಕೆ ಹೋಗ್ತಿರ್ವಿ. ಪಾವಗಡದ ಜನರಲ್ಲಿ, ಅದರಲ್ಲೂ ದೊಡ್ಡ ದೊಡ್ಡ ಪ್ರತಿನಿಧಿಗಳಲ್ಲಿ ಉತ್ಸವ ಅಂತ ಹೇಳಿಸಿ. ನನಗೆ ಹೆಮ್ಮೆ ಆಗ್ತಿದೆ, ಅಂಥವ್ರು ಇದಾರಲ್ಲ ನಮ್ಮದೇ. ಯಾಕೆ ನಗ್ತೀರಾ? ಧಾರವಾಡದ್ದು. ನಾನು ಇಲ್ಲೂ ಇದ್ದು ಅಲ್ಲೂ ಹೋಗಿ ಮಾತಾಡಬೇಕಲ್ಲ. ಲುಕ್ ಅಟ್ ಮೈ ಮೈಂಡ್ ಸೆಟ್. ಯಾವ ರೀತಿ ಗದಾಯುದ್ಧ ಏನು ಇವತ್ತಲ್ಲಿ ಲೇಡೀಸೇ ಮೋಸ್ಟ್ಲಿ ಅವ್ರ ಸ್ನೇಹಿತರು, ಅವರ ಕ್ಲಾಸ್ಮೇಟ್ಸು ಎಲ್ಲ ಅವರೇ ಇದ್ದರು. ತುಂಬ ಜನ ಇದ್ದರು, ನಮ್ಮ ವಿವೇಕ ಹಂಸದವರು ಇದ್ದರು, ಎಲ್ಲ ಇದ್ದರು. ಯು ಕುಡ್ ಸಿ ದಿ ಫೆಸ್ಟಿವಲ್ ಆಫ್ ಕಲ್ಚರ್. ಕಲ್ಚರ್, CULTURE, ಫೆಸ್ಟಿವಲ್ ಆಫ್ ಕಲ್ಚರ್. ಯಾಕೆ ಇದನ್ನು ಒತ್ತಿ ಹೇಳ್ತೀನಿ? ಈಗ ಹೇಳ್ತೀನಿ ನೋಡಿ. ಒಬ್ಬಳು ಆಕೆ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದ್ಲು, ನಿರೂಪಕಿ. ಎಷ್ಟು ಚೆನ್ನಾಗಿ ನಿರೂಪಣೆ ಮಾಡಿದ್ರಂದರೆ, ಗೋವಿಂದ ಪೈ, ಎಲ್ಲಿ ಅವರು ಅಲ್ಲಿದ್ದಾರೆ, ಗೋವಿಂದ ಪೈ ಹಾಡುಗಳು, ಮತ್ತು ಕಗ್ಗಗಳು, ಮತ್ತು ಹದಿಬದಿಯ ಧರ್ಮ, ಮತ್ತು ಇದು ಎಂಥದ್ದು ಗಮಕ. ಲೇಡಿ ನಂದಮ್ಮ, ಏನಮ್ಮ ನೀನು ಸರಸ್ವತಿ ನೀನೊಬ್ಳಿಗೆ ಎಲ್ಲ ಕೊಟ್ಬಿಟ್ಟಿದ್ದಾಳಂತ ರೇಗಿಸ್ತೆ. ಇಟ್ ಈಸ್ ಎ ಸೋ ಜಾಯ್ಫುಲ್ ವೆನ್ ದೇ ಸ್ಪೀಕ್. ವೆನ್ ಪೀಪಲ್ ಶುಡ್ ಡೆವಲಪ್ ದಟ್. ಆ ಟಿ ವಿ ನೋಡಿ ಇವ್ರು ಹಿಂಗೆ ತಿರ್ಕೊಂಡ್ರೆ ಅವ್ರು ಹಂಗೆ ತಿರ್ಕೊಳ್ಳೋದು, ಅದನ್ನು ನಾವೆಲ್ಲರೂ ನೀವು ತಿರ್ಕೊಂಡು ನೋಡ್ತಾ ಇರಿ ಅಂತ ಹೇಳ್ಕೊಳ್ಳಿ. ನಾನದು ತಪ್ಪಂತ ಹೇಳಲ್ಲ. ಅದಕ್ಕೊಂದು ವಯಸ್ಸಿದೆ, ಅದಕ್ಕೊಂದು ಲಿಮಿಟೇಷನ್ ಇದೆ. ಕಾಲೇಜು ಅಲ್ಲಿ ಇದೆ, ಇದರಲ್ಲಿ ಅದನ್ನು ನಾವುಗಳು ನೋಡಬೇಕು. ಹೀಗೆ ಅವರು ತಿರುಗ್ತಿದ್ರೆ ನಾವು ತಿರುಗಬೇಕಲ್ಲ. ಒಂದು ಆ ಥರದ ಪ್ರೋಗ್ರಾಮ್ ಮಾಡಿಸಿ ನೋಡೋಣ. ನಥಿಂಗ್. ಆಕೆ ಕೊನೆಗೆ ನಂತರ ಬಂದು, ಸ್ವಾಮೀಜಿ ಒಂದು ರಿಕ್ವೆಸ್ಟ್. ಏನಮ್ಮ, ನಿಮಗೆ ಗಮಕ ಭಾಳ ಇಷ್ಟ ಸ್ವಾಮೀಜಿ, ನೀವು ಎಷ್ಟೊಂದು ಹೇಳಿಬಿಟ್ರಿ ಇವತ್ತು. ಪಂಪ ಭಾರತದಿಂದ ಹೇಳಿದೆ, ಹದಿಬದಿಯ ಧರ್ಮದಿಂದ ಹೇಳಿದೆ, ಮುದ್ದಣ್ಣ ಮನೋರಮೆ ಸಲ್ಲಾಪದಿಂದ ಹೇಳಿದೆ. ತಡೆ ನೀರಿಳಿಯದ ಗಂಟಲೊಳಗೆ ಕಡಬು ತುರುಕಿದಂತಾಯಿತು ಅಂತೆಲ್ಲ ಹೇಳಿ. ಏನು ಸ್ವಾಮೀಜಿ, ಯಾವಾಗ ಸ್ವಾಮೀಜಿ ಇದನ್ನು ಓದ್ತಿದೆ? ಇಲ್ಲಮ್ಮ, ಇದೇನೋ ಒಂದು 60 ವರ್ಷದಿಂದ ಓದಿದ್ದು, 55 ವರ್ಷದಿಂದ ಓದಿದ್ದು, 50 ವರ್ಷದಿಂದ ಓದಿದ್ದು ಅಂತ ಹೇಳು. ಸ್ವಾಮೀಜಿ ನಾನೊಂದು ಗಮಕ ಹೇಳಲ್ಲ. ಅಮ್ಮ ಫಸ್ಟ್ ಹೇಳು ನೀನು. ಡೂ ಒನ್ ಪ್ರೋಗ್ರಾಮ್ ಲೈಕ್ ದಟ್. ಅದಕ್ಕೆ ಗಟ್ಸ್ ಬೇಕು, ಧೈರ್ಯ ಬೇಕು. ಯಾರೇ ಬರ್ತಾರೆ ಈಗಿನ ಕಾಲದಲ್ಲಿ? ಇನ್ನೇನು ಈಗಿನ ಕಾಲ ಬರೀ ತಿರ್ಗಕ್ಕೆ ಬರಬೇಕಾ? ಹೇಳಿ ಆ ಪ್ರೋಗ್ರಾಮ್ಗಳು. ಈಕೆಗೆ, ಅಮ್ಮ ನೀ ಮಾತಾಡು, ನೀ ಇಷ್ಟು ದೊಡ್ಡ ಪುಸ್ತಕ ಬರೆದಿದ್ದೀಯ, ಮಾತಾಡಮ್ಮ, ಎಷ್ಟೊಂದು ಪುಸ್ತಕಗಳು ಬರೆದಿದ್ದೀಯ, ನೀ ಮಾತಾಡು ಅಂದರೆ, ನಾನು ಮಾತಾಡಲ್ಲ ಸ್ವಾಮೀಜಿ, ನಾನು ನಿಮ್ಮ ಮಾತು ಕೇಳಕ್ಕೆ ಬಂದಿದ್ದೀನಿ, ನಾನು ಒಂದು ಬರಿತೀನಿ ಅಷ್ಟೇ ಸ್ವಾಮೀಜಿ ಅಂತ. ಶಿ ಈಸ್ ಹಂಬ್ಲರ್ ದ್ಯಾನ್ ಎ ಗ್ರಾಸ್ ಬ್ಲೇಡ್.
ಅಷ್ಟಷ್ಟು ಪುಸ್ತಕಗಳು ಬರೆದಿದೆ, ಹೇಳಮ್ಮ ಅಂದರೆ ಇಲ್ಲ ಸ್ವಾಮೀಜಿ ನಾನು ಕರ್ಕೊಂಡ್ಬಂದರೂ ಬರುತ್ತೆ ಇಲ್ಲ. ಆ ರಾಮ ಮಂದಿರದಲ್ಲಿ ಅಷ್ಟು ಜನ ತುಂಬಿದ್ದಾರೆ. ಏನು ಸಂತೋಷ ಆಗುತ್ತೆ ಅಂದರೆ ನಮ್ಮ ಸಂಸ್ಕೃತಿ, ನಮ್ಮ ಸನಾತನ ಧರ್ಮ. ಈಗ ಅವ್ರ ಮನೇಲಿ ಯಾರು ಇಲ್ಲವೇ ಇಲ್ವಾ? ಅವ್ರ ಮನೇಲಿ ಯಾರು ಸಂಸಾರವೇ ನಡೆಸ್ತಿಲ್ವಾ? ಮದುವೆಗಳೇ ಆಗಿಲ್ವಾ? ಜೀವನವೇ ಇಲ್ವಾ? ವೈ ಚೇಂಜ್ ಆಫ್ ದಟ್. ಅದನ್ನು ಕೇಳೋದು ನಾವು ಸಂಸ್ಕಾರ ಅಂತ. ನಾವು ಕೇಳೋದು ಸಂಸ್ಕಾರ ಅಂದರೆ ಅದು ಸಂಸ್ಕಾರ. ನಾನು ಅಲ್ಲಿ ಕೂತಿರೋ ಗಂಡಸರಿಗೆಲ್ಲ ಕೇಳಿದೆ, ಎಲ್ಲ ಕೂತಿದ್ದೀರಾ, ಎಲ್ಲ ಇಷ್ಟು ಒಳ್ಳೆ ಪುಸ್ತಕದ ಕಾರ್ಯಕ್ರಮಕ್ಕೆ ಬಂದಿದ್ದೀರ, ನಾನು ಸ್ವಲ್ಪ ಜಾಸ್ತಿ ರಫ್ ಆಗಿ ಹೇಳ್ತೀನಿ, ಏನು ಅನ್ಕೋಬೇಡಿ. ಯಾರು ಹೇಳೋದು ಅದಕ್ಕೆ ಬಂದಿದ್ದೀವಿ ಸ್ವಾಮೀಜಿ ಅದು ಕೇಳೋಕ್ಕೆ. ಹಾಂ, ನಾ ಸೇರು ಅಂದರೆ ಸವ ಸೇರು ಅನ್ನೋರ್ಗೆ ನಾಳೆ ಏನಾದರೂ ಅಂದರೆ ನೀವು ಥಿಯಾಸಫಿಕಲ್ ಸೊಸೈಟಿ ಬರ್ತೀರಾ, ಅಲ್ಲಿ ಮಾತಾಡ್ತೀರಾ, ಅಲ್ಲಿ ಬರ್ತೀರಾ. ಗೋಕುಲೆಗೆ ಬರ್ತೀರಾ, ಅಲ್ಲೂ ಬರ್ತೀವಿ. ಇಲ್ಲ ಸ್ವಾಮೀಜಿ ಕೇಳಬೇಕದು, ಅಟ್ಲೀಸ್ಟ್ ಕೇಳಿ ಆದ್ರೂ ಅದು ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಅವ್ರು ಹೇಳ್ತಾರೆ. ಸರಿ, ಅದೇನಾದ್ರು ಇಟ್ಕೊಳ್ಳಿ ಬಿಡಿ. ಅವ್ರು ನಮ್ಮ ದೊಡ್ಡಪ್ಪ ಅಲ್ಲ, ಭಕ್ತರು ಯಾರೋ. ಸೊ ಆಕೆ ಮಾತಾಡಲ್ಲ ಅಂದರು, ಈಕೆ ಮಾತಾಡ್ತಿದ್ದಾಳೆ. ಈ ಪುಸ್ತಕನ ಎಲ್ಲ ಕೊಡ್ತಿದ್ದಾರೆ. ವಿವೇಕಹಂಸ ಅವರು ಭಜನ್ಸ್ ಮಾಡ್ತಿದ್ದಾರೆ. ವಾಟ್ ಎನ್ ಅಟ್ಮಾಸ್ಫಿಯರ್. ದಟ್ ಈಸ್ ಕಾಲ್ಡ್ ಸಂಸ್ಕೃತಿ, ಸಂಸ್ಕಾರ, ಪರಂಪರೆ, ಸಂಪ್ರದಾಯ. ಏನು ಪದಗಳು ಬರುತ್ತೋ ಅದು ಕೊಡ್ತೀನಿ ನನಗೆ, ನಮಗದು ಬೇಕು. ನಾನು ಪಾವಗಡದಲ್ಲಿದ್ದೀನಿ ಅದಿಲ್ಲ ಅಂತ ಅಲ್ಲದಲ್ಲ, ಎಲ್ಲೇ ಇರು ನೀನು. ಸಂಸ್ಕೃತಿ ಸಂಸ್ಕಾರ ಏನು ಚೇಂಜ್ ಮಾಡೋಕ್ಕಾಗಲ್ವೇ? ಉದಾಹರಣೆ ಯಾರು? ನನ್ನನ್ನೇ ನೋಡಿ. ಐ ಹ್ಯಾವ್ ನಾಟ್ ಚೇಂಜ್ ಎನಿಥಿಂಗ್. ಐ ಆಮ್ ಕಂಟಿನ್ಯೂಯಿಂಗ್ ಮೈ ಲೈಫ್ ಸ್ಟೈಲ್. ಇವತ್ತು ಸಂತೋಷವಾಯಿತು. ಅವ್ರಿಗೆಲ್ಲ ಹೇಳಿದೆ, ಧೈರ್ಯವಾಗಿ ಹೇಳಿದೆ, ಎಲ್ಲ ಹೇಳ್ತಿರಲ್ಲ ನೀವೆಲ್ಲ ಹಿಂದೂಗಳು ಸನಾತನ ಧರ್ಮದಲ್ಲಿ ಎಲ್ಲ ಹೇಳ್ತಿರಲ್ಲ, ಎಷ್ಟು ಜನ ಸಂಧ್ಯಾವಂದನೆ ಮಾಡಿದ್ರಿ? ಎಷ್ಟು ಜನ ಜನಿವಾರ ಹಾಕ್ಕೊಂಡಿದ್ದೀರಾ ಅಂತ? ಎಷ್ಟು ಜನ ಪೂಜೆಯನ್ನು ಮಾಡ್ತೀರಾ ದಿವಸ? ಎಷ್ಟು ವಯಸ್ಸಾದವ್ರು, ನನಗೆ ಈಗಲೂ ಜ್ಞಾಪಕ ಇದೆ. ಏನೋ ಅರ್ಜೆಂಟ್ ಕೆಲಸಕ್ಕೆ ಹೋಗಿ ರಂಗೇಶ್ ಶೆಟ್ಟರು ನೋಡೋಕೆ ಹೋಗೋದಂದ್ರೆ ಅವರು ಪೂಜೆ ಮಾಡ್ತಾ ಇರ್ತಾರೆ. ವೆಂಕಟಾಚಲ ಶೆಟ್ಟರು ನೋಡೋಕೆ ಹೋದರೆ ಪೂಜೆ ಮಾಡ್ತಿರ್ತಾರೆ. ಸುಬ್ರಾಯ ಶಾಸ್ತ್ರಿಗಳು ನೋಡೋಕೆ ಹೋದರೆ ಪೂಜೆ ಮಾಡ್ತಿರ್ತಾರೆ. ದೇ ನೆವರ್ ಎವರ್ ಮಿಸ್ಡ್ ದಿಸ್ ರೆಗ್ಯುಲರ್ ರೊಟೀನ್. ನಾನು ಅಲ್ಲಿರೋರಿಗೆ ಹೇಳಿದೆ, ಇದೇನೇಮ್ಮ ಸನಾತನ ಧರ್ಮ ಅಂತ ಹೇಳೋದು. ನಾವು ಗಟ್ಟಿಯಾಗಿ ಒಟ್ಟಿಗಿದ್ರೆ ಬಾಂಗ್ಲಾದೇಶ ಆಗಲ್ಲ. ನಮ್ದೇನು ತಪ್ಪಾಯಿತು? ಇಸ್ಕಾನ್ ಅವ್ರು ಏನು ತಪ್ಪು ಮಾಡಿದ್ರು? ನಾ ಹೇಳ್ತೀನಿ ಕೇಳಿ. ಏನು ತಪ್ಪು ಮಾಡಿದ್ರು ಇಸ್ಕಾನ್ ಅವರು? ಬಡವರಿಗೆ, ವಯಸ್ಸಾದ ವೃದ್ಧರಿಗೆ ಅವ್ರಿಗೆಲ್ಲ ಔಷಧಿ ಕೊಡೋದು, ಊಟ ಕೊಡೋದು, ಊಟ ತಿನ್ನಿಸೋದು, ಜಾತಿ ಮತ ನೋಡದೆ ಇಸ್ಕಾನ್ ಜೈ ಜೈ ಶ್ರೀ ಕೃಷ್ಣ ಅಂಥೇಳಿ ಅಷ್ಟು ಜನಕ್ಕೆ ಊಟ ಹಾಕೋದು, ಅವ್ರಿಗೆ ಬಟ್ಟೆ ಕೊಡೋದು, ಚಳಿಗಾಲದಲ್ಲಿ ಎಲ್ಲ ಮಾಡಿದ್ರು. ಇವತ್ತು ಇಸ್ಕಾನ್ ಈಸ್ ಬೀಯಿಂಗ್ ಸೆಂಟ್ ಔಟ್ ಫ್ರಮ್ ಬಾಂಗ್ಲಾದೇಶ್, ಬ್ಯಾಂಡ್. ಎಷ್ಟು ದೂರ ಇದ್ದೀವಿ ನಾವು? ನಮಗೂ ಬಾಂಗ್ಲಾದೇಶಕ್ಕೂ 1800 ಕಿಲೋಮೀಟರ್ಸ್ ಇದೆ. ಕಲ್ಕತ್ತಾ ಇಸ್ 2000 ಕಿಲೋಮೀಟರ್ಸ್. ಇದು ಸ್ವಲ್ಪ. ಸೊ ಇಷ್ಟು ಕಿಲೋಮೀಟರ್ ದೂರಲ್ಲಿ ನಡೀತಾ ಇದೆ. ಏನಾಗುತ್ತೆ ಮುಂದೆ ಗೊತ್ತಿಲ್ಲ. ನಾ ಹೇಳ್ತಿದ್ದೆ, ಈ ಬಟ್ಟೆ ಹಾಕ್ಕೊಂಡು ನಾನು ಮೊದಲು ಎಷ್ಟು ದೂರ ಎಲ್ಲೆಲ್ಲಿ ಒಬ್ಬೊಬ್ಬನೇ ಓಡೋಗ್ತಿದ್ದೆ. ಈಗ ನಂಗೆ ಸ್ವಲ್ಪ ಹಿಂಜರಿಕೆ ಆಗ್ತಾ ಇದೆ. ಏನಪ್ಪ ಹೀಗಾಗ್ಬಿಡ್ತಾ ಇದೆ ನಮ್ಮ ದೇಶ ಅಂತ. ಅದಕ್ಕೆ ನಾವೇ ಕಾರಣ. ಹಿಂದೂಗಳಿಗೆ ಶತ್ರುಗಳು ಹಿಂದೂಗಳು. ತಗೊಳ್ಳಿ, ಅಷ್ಟು ತಿಳ್ಕೊಂಡಿದ್ದೀರಲ್ಲ ಸಾಕು. ಬೇರೆಯವ್ರು ಅಲ್ವೇ ಅಲ್ಲ. ನಾವು ಒಟ್ಟು ಈಗ ನೋಡಿ, ಪಾವಗಡ ಅಲ್ಲ, ಎಲ್ಲ ಊರಲ್ಲೂ ನೋಡಿ ಸತ್ಯಸಾಯಿ ಮಂಡಳಿ ಇದೆ, ಶಿರ್ಡಿ ಬಾಬಾ ಮಂಡಳಿ ಇದೆ, ಚಿನ್ಮಯ ಮಂಡಳಿ ಇದೆ, ರಾಮ ಮಂದಿರ ಮಂಡಳಿ ಇದೆ, ರಾಮಕೃಷ್ಣ ಆಶ್ರಮ ಇದೆ, ಇಸ್ಕಾನ್ ಇದೆ, ರಾಘವೇಂದ್ರ ಮಠ ಇದೆ, ಟು ಸೇ ಫ್ಯೂ. ನನಗೆ ಏನು ಕನಸಿದೆ ಅಂದರೆ, ಅಷ್ಟೂ ಜನ ಒಂದು ದಿವಸ ನೀವು ಕೂತ್ಕೋಬೇಕು ಯಾವ್ದಾರು ಕನಸು ಲೇ. ಅದೆಲ್ಲ ಬೇರೆ ಬೇರೆ ಸ್ವೀಟು, ಚಾಕ್ಲೇಟು, ಸ್ವೀಟು, ಅದು ಸಿಹಿ ಒಂದೇ. ಕಮಾನ್, ಲೆಟ್ ಅಸ್ ಸಿಟ್ ಟುಗೆದರ್, ಲೆಟ್ ಅಸ್ ಶೋ ಟು ದ ವರ್ಲ್ಡ್ ಅಂತ. ನಾನು ಅಲ್ಲಿ ನೋಡಿದೆ, ಫೋನ್ ಇದು ರಿಂಗ್ ಆಗ್ತಿತ್ತು, ಮಾಮೂಲಿ ಮೊಬೈಲ್ ರಿಂಗು.
ನೋಡೋಷ್ಟು ನೋಡಿದೆ, ಹೇಳಿದೆ. ನಮಾಜ್ ಮಾಡುವಾಗ ಎಲ್ಲಾದರೂ ಮೊಬೈಲ್ ರಿಂಗ್ ಆಗಿದ್ದು ನೋಡಿದ್ದೀರಾ? ಇಲ್ಲ. ಕ್ರಿಶ್ಚಿಯನ್ ಚರ್ಚಲ್ಲಿ ಮ್ಯಾಸ್ ಆಗ್ತಿರುವಾಗ ರಿಂಗ್ ಆಗಿರೋದು ನೋಡಿದ್ದೀರಾ? ಇಲ್ಲ. ಆ ಒಳಗಡೆ ಹೋಗೋರು ನಮ್ಮವರೇ. ಅವ್ರು ಯಾರು ಬ್ರಿಟನ್ನು, ಅಮೇರಿಕನ್ನು, ಕೆನಡಿಯನ್ ಅಲ್ಲ, ನಮ್ಮವರೇ ತಪ್ಪಿಗಿರ್ತಾರೆ ಅಲ್ಲಿ. ಕನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಎಲ್ಲ ನೋಡಿ ಆರತಿ ಆಗ್ತಿದ್ದೆ, ರಿಂಗ್ 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 ಆಗೋದು. ಬಾಗುಂಡಾರ ಏಮ್ ಲೇದು ದೇವಸ್ಥಾನ వచ్చిండ ಅಂತ ಅವ್ನ ಪಕ್ಕದವ್ನು, ರೀ ಫೋನ್ ಆಫ್ ಮಾಡಿ, ನಿಂದ ಫಸ್ಟ್ ನಿಂದ, ನೀ ಡೈರೆಕ್ಟ್ರಾ, ನೀನು ಅದ, ನೀ ಇದ, ನೋಡಿ ಶಬ್ದ ಮಾಡಬೇಡಿ ಅಂತ ಹೇಳಿ ಅಂತಾರೆ. ನಮ್ಮ ದೇಶ ಹಿಂಗಾಗಿರೋ ಕಾರಣನೇ ಇದು. ರಾಘವೇಂದ್ರ ಸ್ವಾಮಿಗಳ ಗುಡಿ ವಂಡರ್ಫುಲ್, ನಿನಗಿಷ್ಟ. ಅದು ಉಪ್ಪಿಟ್ಟೊಬ್ರಿಗಿಷ್ಟ, ನಿಪ್ಪಿಟ್ಟೊಬ್ರಿಗಿಷ್ಟ, ಒಬ್ಬಟ್ಟೊಬ್ರಿಗಿಷ್ಟ, ದೋಸೆ ಒಬ್ರಿಗಿಷ್ಟ, ಮಸಾಲೆ ದೋಸೆ ಒಬ್ರಿಗಿಷ್ಟ, ಕಾಯಿ ದೋಸೆ ಒಬ್ರಿಗಿಷ್ಟ, ರವೆ ದೋಸೆ ಒಬ್ರಿಗಿಷ್ಟ, ಪೇಪರ್ ದೋಸೆ ಒಬ್ರಿಗಿಷ್ಟ. ಯಾರು ಹೇಳ್ಕೊಟ್ರು? ನೀವೇ ಹೇಳ್ಕೊಟ್ಟಿದ್ದಾಗ ಇದನ್ನೆಲ್ಲ ನಂಗೆ ಗೊತ್ತಿಲ್ಲ ಇದೆಲ್ಲ. ಹಾಗಂದಾಕ್ಷಣಕ್ಕೆ ಆ ಗ್ರೂಪ್ ಮಾಡಲ್ಲ ನಾವೆಲ್ಲ ಒಂದೇ. ಇದು ಬರಬೇಕೀಗ ನಮ್ಮ ದೇಶಕ್ಕೆ. ಇದು ಬರದೇ ಹೋದರೆ ನಾವು 1800 ಕಿಲೋಮೀಟ್ರಿಂದ ಕೆಳಗಡೆ ಬರ್ತಾನೇ ಇದೆ. ಬಹಳ ಕಷ್ಟ ಆಗಿಬಿಡ್ತಾ ಇದೆ. ನಾನು ಅಲ್ಲಿ ಹೇಳಿದೆ, ಮಕ್ಕಳಿಗೆ ಹೇಳಿದೆ. ಇವರು ಈ ಅಮ್ಮ ಲಕ್ಷ್ಮಮ್ಮ ಆಮೇಲೆ ನನಗೆ ಕೇಳ್ತಾರೆ, ಸ್ವಾಮೀಜಿ ಇವತ್ತು ಏನು ಹೇಳಿದ್ರಿ ಹೇಳಿದ್ದಕ್ಕೆ ಈಗಲೇ ಹೇಳ್ಬಿಡ್ತಾರೆ, ಆಮೇಲೆ ಅವ್ರು ಕೇಳೋಂಗಿಲ್ಲ. ಹೇಳಿದೆ, ಗೀತಾ ಜಯಂತಿ ಬರ್ತಾ ಇದೆ. ಗೀತಾ ಜಯಂತಿ ದಿವಸ ಪೂರ್ತಿ ಗೀತೆ ಹೇಳಿಬಿಟ್ಟು ಆಮೇಲೆ ಕ್ಲೀನಾಗಿ ಪ್ಯಾಕ್ ಮಾಡಿಬಿಟ್ಟು ಅದನ್ನು ಅಟ್ಟದಲ್ಲಿ ಇಡೋದಲ್ಲ. ಪುಸ್ತಕನ ಬಾ ಜಯ ರಾಮಕೃಷ್ಣ, ಅಪರಂಜಿಗಳು ನೀವು ಎಷ್ಟು ಕ್ಲೀನಾಗಿ ಹೇಳಿಬಿಟ್ರಿ. ಹೋದ ವರ್ಷ ಕಟ್ಟಿಟ್ಟಿದ್ರಲ್ಲ, ತೆಗೆದು ಅದೇ ಹೂ ಇರುತ್ತೆ, ಹೀಗಂತ ತೆಗೆದು, ಇದು ನಮ್ಮ ಭಗವದ್ಗೀತೆ ಗೀತಾ ಜಯಂತಿ. ನಾನೇನು ಹೇಳ್ತೀನಿ, ಪ್ರತಿ ದಿವಸ ಒಂದು ಶ್ಲೋಕ ಬೈಹಾರ್ಟ್ ಮಾಡಿ. ಅದು ಈ ದೇವರಿಗೆ, ಆ ದೇವರಿಗೆ, ಅವ್ರಿಗೆ, ನಮಗೆ, ನಿಮಗೆ ಸೇರಿದ್ದಲ್ಲ, ಜಗತ್ತಿಗೆ ಸೇರಿದ ಒಂದು ಅದ್ಭುತವಾದ ಜೀವನ ಧರ್ಮ ಯೋಗವನ್ನು ಹೇಳಿಕೊಟ್ಟಂತಹ 18 ಯೋಗಗಳು ಇರುವಂತಹ ಅದ್ಭುತವಾದ ಗ್ರಂಥ. ಎನಿ ಪೇಜ್ ಯು ಟರ್ನ್ ಯು ಗೆಟ್ ಲೈಫ್ಸ್ ಮೆಸೇಜ್. ಈ ಕಡೆಯಿಂದ ಹೋಗಿ ಆ ಕಡೆ. ಊಟ ಹೆಂಗೆ ಮಾಡಬೇಕು ಅಲ್ಲೂ ಇದೆ. ಮಾತಾಡೋದು ಹೆಂಗೆ ಮಾತಾಡಬೇಕು ಅನುದ್ವೇಗಕರಂ ವಾಕ್ಯಂ ಇದೆ. ಊಟ ಹೆಂಗೆ ಮಾಡಬೇಕು ಯುಕ್ತಾಹಾರ ವಿಹಾರಸ್ಯ ಇದೆ. ಎಲ್ಲದರಲ್ಲಿದೆ. ನೋಡಿಲ್ಲ ನಾವು ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ನಮ್ಗೆ ಅಲ್ಲಿ ನೋವು, ಇಲ್ಲಿ ನೋವು, ಹಲ್ಲು ನೋವು, ಈ ಹಲ್ಲು ನೋವು. ಮೊದಲು ಡಾಕ್ಟ್ರುಗಳು ಹಲ್ಲು ನೋವು ಅಂದರೆ ಬಾಪ್ಪ ಬಾಯಿ ತೆಗಿ ಅಂದ್ಬಿಟ್ಟು ಹೇಳೋರು. ಈಗ ಡಾಕ್ಟ್ರಿಗೆ ಹಲ್ಲು ನೋವು ಅಂದರೆ ಎಷ್ಟನೇದು ಅಂತ ಕೇಳ್ತಾನೋ. ನಾನು ಹೇಳ್ತೀವಿ 14 ನಾನು ಎಕ್ಸ್ಪರ್ಟ್ ಅಲ್ಲ, ನಾನು ಫಸ್ಟ್ 4 ಎಕ್ಸ್ಪರ್ಟ್ ಅಂತಾನೆ. ಬನ್ನಿ ಬೆಂಗಳೂರಿಗೆ, ಐ ವಿಲ್ ಶೋ ಯು. ನನಗೆ ನಾನು ಅವತ್ತಿನ ಬಿಟ್ಟೆ ಹೋಗು ನಿಮ್ಮ ಸಾವಾಸ ಮಾಡಿ ನಾನು ಸ್ವಲ್ಪ ಇಲ್ಲೇನು ನೋವಿತ್ತು, ಬಾರ ಇಲ್ಲಿ ನೋಡ್ತಾ ಇದ್ದೇನೆ. ಸ್ವಾಮೀಜಿ ನನ್ನ ಫ್ರೆಂಡಿಗೆ ಫೋನ್ ಮಾಡಲ ಅಲ್ಲ, ನೀವು ಡೆಂಟಿಸ್ಟ್ ಬೋರ್ಡೆಲ್ಲ ಹಾಕಿದ್ದೀನಿ ಸ್ವಾಮೀಜಿ, ನಾನು ಮುಂದ್ಗಡೆ 4 ಹಲ್ಲು ಮಾತ್ರ ಎಕ್ಸ್ಪರ್ಟು. ದೌಡೆಗೆ ಒಬ್ಬ ಇದ್ದಾನೆ, ದೌಡೆ ಹೊಡೆದು ಹೆಂಗಾಗಿದೆ ನೋಡಿ. ಹಿಂದೆ ಹಲ್ಲಂದ್ರೆ 32 ಅವ್ನು ನೋಡ್ಬಿಡೋದು. ಇದು ಹಂಗಲ್ಲ, ಎಷ್ಟನೇದು ಅಂತ ಕೇಳ್ತಾನೋ ಅವನು. ನಮಗೆ ನೋವು ಇಲ್ಲೆಲ್ಲ ಬರ್ತಿತ್ತು. ಎಷ್ಟನೇದು ಹೇಳಿ ನೀವು? 8 ಐ ಆಮ್ ನಾಟ್ ದಿ ಎಕ್ಸ್ಪರ್ಟ್. ಈಗ ಕೊಟ್ಟರೆ ನಾವು ಅವನ ಹಲ್ಲು ಉರ್ಬೇಕು, ಹಲ್ಲು ಅಷ್ಟು ಬೇಜಾರಾಗುತ್ತೆ. ನಾವು ಹೀಗೇ ಆಗಿಬಿಟ್ಟು ಪೀಸ್ ಆಗಿಬಿಟ್ಟು. ನಾನು ಹೇಳೋದು ಕೇಳಿ ನೀವು. ಯೋಗಿ ನಾರಾಯಣ್ ಇರ್ಬೋದು, ವೆಂಕಟೇಶ್ವರ ಇರ್ಬೋದು, ಸಾಯಿಬಾಬಾ ಇರ್ಬೋದು, ಶಿರಡಿ ಬಾಬಾ ಇರ್ಬೋದು, ನಾವೆಲ್ಲರೂ ಒಂದೇ ತಾನೆ. ನಾವು ಒಂದು ದಿವಸ ವರ್ಷದಲ್ಲಿ ವಿಶೇಷವಾದ ದಿವಸ ಅಷ್ಟೂ ಜನ ಸೇರಿದ್ರೆ ಈ ಫೀಲ್ಡಲ್ಲಿ ಜೈ ಶ್ರೀರಾಮ್ ಅಂತ ಹೇಳಿದ್ರು, ನಾನು ರಾಘವೇಂದ್ರ ಅಂತ ಕೂಗು, ರಾಘವೇಂದ್ರ ಅಂತ ಕೂಗು. ಆಗ ಭಾರತೀಯರು ನಾವೆಲ್ಲ ಒಂದಂತ ಬರುತ್ತೆ. ಇಲ್ಲದೆ ಇದ್ದರೆ ಪೀಸ್ ಅಮೀಬಾ ಥರ ಕಟ್ಟಾಗೋದು ಇನ್ನೊಂದು. ಇವತ್ತು ಭಾರತ ಏನಾದರೂ ಒಂದಾಗಬೇಕು ಅಂದರೆ ಇಂತಹ ಪುಸ್ತಕವನ್ನು ನಮ್ಮ ಭಾರತೀಯರು ಅಧ್ಯಯನ ಮಾಡಬೇಕು.
ಏನೂ ಬೇಡ, ಒಂದು ದಿವಸಕ್ಕೆ ಒಂದು ಶ್ಲೋಕ ಸಾಕು. ಸ್ಟಾರ್ಟ್ ಫ್ರಮ್ ಧರ್ಮಕ್ಷೇತ್ರ ಕುರುಕ್ಷೇತ್ರ, ಎಂಡ್ ಫ್ರಮ್ ವಚನಂ ತವ ಕರಿಷ್ಯೆ, ಕ್ಲೋಸ್. ಹೇಗಿರಾಗ ಭಾರಿ ಕಷ್ಟ ಆಗ್ಬಿಡುತ್ತೆ. ಸೊ ಇವತ್ತು ಆ ಕಾರ್ಯಕ್ರಮಕ್ಕೆ ಹೋಗಿದ್ದು ನಂಗೆ ಅಷ್ಟು ಸಂತೋಷವಾಯಿತು. ಇರಲಿ, ದೇರ್ ಈಸ್ ಎ ರೇ ಆಫ್ಟರ್ ದ ಡಾರ್ಕ್ ಕ್ಲೌಡ್, ದೇರ್ ಈಸ್ ಅ ರೇ ಆಫ್ ಹೋಪ್ ಅಂತಂದಂಗೆ ಇಂಥ ಇವರೆಲ್ಲ ನೀವೆಲ್ಲ ಇಂಥ ಒಂದು ಸಂಸ್ಕೃತಿ ಇರುವಂತಹ ನಮ್ಮ ಜನ ಇದ್ದಾರೆ. ನಮಗೆ ಯಾರೇನು ಮಾಡೋದು. ಈಗ ನಾನು ಹೇಳೋದನ್ನು ಕೇಳಿಸ್ಕೊಳ್ಳಿ. ಯಾರು ಏನೇ ಮಾಡಲಿ ಹಿಂದೂ ಧರ್ಮವನ್ನು ಮುಟ್ಲಿಕ್ಕಾಗಲ್ಲ. ಎಷ್ಟು ಜನ ಎಷ್ಟು ಟ್ರೈ ಮಾಡಿದ್ರು, ಆ ಸೂರ್ಯ ಚಂದ್ರ ತಾರಕ ನಕ್ಷತ್ರರಿಗೆ ಹಿಂದೂ ಧರ್ಮನ ಏನು ಮಾಡಲಿಕ್ಕಾಗಲ್ಲ. ಅಪೇರೆಂಟ್ಲಿ ಇಟ್ ಲುಕ್ಸ್ ಲೈಕ್ ದ್ಯಾಟ್. ಯಾರು ಏನು ಮಾಡಲಿಕ್ಕಾಗಲ್ಲ. ಯಾಕೆಂದರೆ ಭಾರತಾಂಬೆ, ಸನಾತನ ಧರ್ಮ, ಋಷಿಗಳು, ಮುನಿಗಳು, ಯೋಗಿಗಳು, ಎಂಥೆಂಥ ಋಷಿಗಳಿದ್ದಾರೆ, ಎಂಥೆಂಥ ಆಚಾರ್ಯರಿದ್ದಾರೆ. ಅವರ ಎಲ್ಲ ತಪಸ್ಸಿನ ಫಲ ನಾವು ಅನುಭವಿಸ್ತಾ ಇದ್ವಿ ಅಷ್ಟೆ. ವಿ ಆರ್ ಎಂಜಾಯಿಂಗ್ ದಿ ಗುಡ್ ವಿಲ್ ಆಫ್ ದೋಸ್ ಪೀಪಲ್ ಔಟ್. ನಾವು ಇನ್ನು ಮುಂದೆ ಆದರೂ, ಈ ಗೀತಾ ಜಯಂತಿ ಆದಮೇಲೆ ಇನ್ನು ಮುಂದೆ ಆದರೂ ನಾವೆಲ್ಲ ಭಾರತೀಯರು, ಸನಾತನ ಧರ್ಮಿಗಳು. ರುಚೀನಾಂ ವೈಚಿತ್ರಾತ್ ರುಜುಕುಟಿಲ ನಾನಾ ಪಥಜುಷಾಂ ನೃಣಾಮೇಕೋ ಗಮ್ಯಸ್ತಮಸಿ ಪಯಸಾಮರ್ಣವ ಇವ. ಇದು ಶಿವಮಹಿಮ ಸ್ತೋತ್ರದ್ದು. ನೃಣಾಮೇಕೋ ಗಮ್ಯಸ್ತಮಸಿ ಅದು ತೊರೆ ಇರ್ಬೋದು, ನದಿ ಇರ್ಬೋದು, ಹಳ್ಳ ಇರ್ಬೋದು, ಅದ್ಯಾವುದೋ ಒಂದು ಸಣ್ಣದು ತೊರೆ ಇರ್ಬೋದು. ಅಲ್ಟಿಮೇಟ್ಲಿ ಇಟ್ ವಿಲ್ ರೀಚ್ ದಿ ಓಷನ್. ನಮ್ಮದು ಹಾಗೆ ಯಾವ್ದ್ಯಾವ್ದು ಭಾವನೆ ಇದೆಯೋ ಅದು ನಮ್ದಿರ್ಬೋದು. ಅಲ್ಟಿಮೇಟ್ಲಿ ಸಾ ಕಾಷ್ಟ ಸಾ ಪರಾಗತಿ ತದ್ವಿಷ್ಣು ಪರಮಂ ಪದಂ ಸದಾ ಪಶ್ಯತಿ ಸೂರ್ಯ ದಿವ್ಯ ಚಕ್ಷುರಾತತಂ ಅಂತ ಬಂದ್ಬಿಡುತ್ತೆ. ನೀವುಗೆ ಯಾಕೆ ಈಗ ಐ ಜಸ್ಟ್ ಕೇಮ್ 20 minutes ago from Bangalore. 20 minutes ago I came from Bangalore. I never had good food. ಮಧ್ಯಾಹ್ನದ ಊಟ ಮಾಡಲಿಲ್ಲ. ಏನು ಡಬ್ಬಿನಲ್ಲಿ ಏನಿರುತ್ತೆ ಅದೇಂತ, ಆ ಡಬ್ಬಿನಲ್ಲಿ ಅಜ್ಜಿ ಇದು ಕಾರು ಓಡಿ 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 ಹಂಸಲ್ಲಿ ಬಂದು, ಹಂಸಲ್ಲಿ ಹತ್ತಿ, ಹಂಸಲ್ಲಿ ಇದ್ದು, ಇವನು ಬ್ರೇಕ್ ಹಾಕಿ ಅದು ಇಲ್ಲಿ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಆಗಿ ಮಿಕ್ಸ್ ಆಗಿ ಅದು ರುಚಿ ಹೆಂಗಿರುತ್ತೆ ಗೊತ್ತಾ? ನಿಮಗೆ ಅದನ್ನು ಹೇಳಬೇಕು ನಾನು ನಿಮಗೆ. ತಟ್ಟಲ್ಲಿರೋದು ಬಿಸಿ ಬಿಸಿ ಬೇಡ ನನಗೆ ಇಷ್ಟು ಹಾಕೋದ್ಯಾ ಅಂತ ಕೂಗಾಡ್ತೆ. ಅಲ್ಲಿ ಬಾಯಿ ಮುಚ್ಕೊಂಡು ಅದು ನಿಮ್ಗೊಂದ್ಸಲಿ ಕೊಡ್ತೀನಿ, ಆ ಡಬ್ಬಿ ತಗೊಂಬಂದು ನೋಡಿ. ಅದೇನು ಪೂರ್ತಿನೂ ಹಾಕಿರಲ್ಲ, ಡಬ್ಬಿನಲ್ಲಿ ಮುಕ್ಕಾಲು ಹಾಕಿರ್ತಾರೆ. ಅಯ್ಯೋ ಸ್ವಾಮೀಜಿ ಒಣಗೋಗ್ಬಿಡುತ್ತೆ ಅದು, ಅದಕ್ಕೆ ಅಂದ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ತಿಳಿ ಸಾರು ಹಾಕಿರ್ತಾರೆ. ಆ ಹಂಪ್ ಹತ್ತಿದಾಗೆಲ್ಲ ತಿಳಿ ಸಾರು ಕೆಳಗಡೆ ಹೋಗುತ್ತೆ, ಕೆಳಗಡೆ ಅನ್ನ ಮೇಲೆ ಬರುತ್ತೆ. ಆಮೇಲೆ ಟರ್ನಿಂಗ್ ತೊಗೊಂಡಾಗ ಈ ಕಡೆ ಅನ್ನ ಈ ಕಡೆ ಬರುತ್ತೆ, ಆ ಕಡೆ ಅನ್ನ ಆ ಕಡೆ ಹೋಗ್ತದೆ. ಅದು ಆಗಿ 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 ನಮಗೂ ಹಸ್ತಿರುತ್ತೆ. ಮನುಷ್ಯ ತಾನೆ. ಆ ಡಬ್ಬಿ ತೆಗೆದ ತಕ್ಷಣ ಫೋನಲ್ಲಿ ಕೇಳಿದೆ ಏನಿವತ್ತು ಅಡುಗೆ ಅಂತ. ಅವ್ರು ಹೇಳ್ತಾರೆ ಅದನ್ನು ಇದು ಸೂಕ್ಷ್ಮದರ್ಶಕದಲ್ಲಿ ಮೈಕ್ರೋಸ್ಕೋಪಲ್ಲಿ ಇಟ್ಟು ನೋಡಬೇಕು ಅವ್ರು ಯಾವ ಹುಳಿ ಮಾಡಿದ್ರು ಅಂತ. ಅಷ್ಟು ಚೆನ್ನಾಗಿ ಅದರ ಆ ಒಂದು ಒರಿಜಿನಾಲಿಟಿ ಬಿಟ್ಬಿಟ್ಟು ಅದು ಹಾಗೇ ಇರುತ್ತೆ. ನಂಗೆ ಗೊತ್ತಿಲ್ಲ, ನಿಮ್ಮದು ಬಿಡಿ, ನಿಮ್ಗೆ ಆ ಪ್ರಾಬ್ಲಮ್ಮೇ ಇಲ್ಲ. ಎಲ್ಲಿದೆ ಆ ಪ್ರಾಬ್ಲಮ್ಮು? ಏನು ಬರೀ 2 ಕಿಲೋಮೀಟ್ರಿಗೆ ಒಂದೊಂದು ದರ್ಶನಿಗಳು ಅಡುಗೆ ಮನೆ ಅದು ಎಂತೆಂಥದ್ದು ಮನೆಗಳ ಹೆಸರುಗಳು ಬೇರೆ ಬರ್ತವೆ. ಬೇರೆ ಹೇಳಲ್ಲ ನಾನು, ಅಡುಗೆ ಮನೆಗೆ ನಿಲ್ಲಿಸ್ತೀನಿ. ಅರ್ಧ ಮನೆ, ಅತ್ತೆ ಮನೆ, ಅಜ್ಜಿ ಮನೆ. ಇದು ನೋಡ್ರಪ್ಪ, ಇದು ಅಲ್ಲಿ ನಾನು ಹೋಗಿಲ್ಲ, ಬೋರ್ಡ್ ನೋಡಿ ಅನಿಸ್ತು. ಎಂಥ ಸ್ಟೇಜ್ ಬಂದ್ಬಿಡ್ತಲ್ಲ. ಹಿಂದೆ ಅಜ್ಜಿ ಮನೆ ಹೋಗ್ತೀಯ ಅಂದರೆ ಬೇಡ ಅನ್ನೋರು, ಈಗ ಅಜ್ಜಿ ಮನೆ ಬುಕ್ ಮಾಡಿ ಹೋಗ್ತೀನಿ ಅಜ್ಜಿ ಮನೆಗೆ ಅಂತ ಅನ್ನೋರು. ಅತ್ತೆ ಮನೆ, ಅಜ್ಜಿ ಮನೆ, ಹಳ್ಳಿ ಊಟ. ಅಯ್ಯೋ ರಾಮ, ಇದೇನಪ್ಪ ಅಂತ. ಅಲ್ಲಿ ಹಾಕಿರೋದು ಅನ್ನ ಒಂದೇ, ಅಕ್ಕಿ ಒಂದೇ, ಉಪ್ಪು ಒಂದೇ, ಸಕ್ಕರೆ ಒಂದೇ, ಅಡುಗೆ ಮಾಡೋದು ಒಂದೇ, ಹೆಸರು ಬೇರೆ ಬೇರೆ. ನಮ್ಮ ಜೀವನನೂ ಹಾಗೆ. ನಾನು ಯಾವ ದೇವರನ್ನು ಪೂಜೆ ಮಾಡ್ತೀನೋ ಯಾವ ದೇವರನ್ನು ಬಿಡ್ತೀನೋ ಗೊತ್ತಿಲ್ಲ, ಆದರೆ ಆ ಪರಮಾತ್ಮ ನನ್ನ ನೋಡ್ಕೋತಾನೆ.
ನಾನು ಇತ್ತೀಚೆಗೆ ಚೆನ್ನಾಗಿ ಜಾಸ್ತಿ ಹೇಳ್ತಿರೋದೇನೆಂದರೆ ನಾವು ಒಂದು, ವಿ ಆರ್ ಒನ್. ಪೂಜೆ ಬೇರೆ ಬೇರೆ ಮಾಡ್ಬೋದು, ಆದರೆ ಹೃದಯಾಂತರಾಳದಲ್ಲಿ ನಾವು ಒಂದಂತ ಮನಸ್ಭಾವ ಇಟ್ಕೊಳ್ಳೋಣ. ನಮ್ಮ ಹಿರಿಯರು ಹಾಕೊಟ್ಟ ದಾರಿಯಲ್ಲಿ ನಾವು ಮುಂದೆ ಹೋಗೋಣ. ನಿಜಕ್ಕೂ ಇವತ್ತು ಆ ಕಾರ್ಯಕ್ರಮದಲ್ಲಿ ತುಳಸಿ ಪೂಜೆ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದೆ, ತುಂಬ ಎಂಜಾಯ್ ಮಾಡಿದ್ರು. ನಿಮ್ಗೆ ಗೊತ್ತಲ್ಲ ನನ್ನ ತುಳಸಿ ಪೂಜೆ ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ. ಅತ್ತೆ ಸೊಸೆ ಮಾತಾಡಿಬಿಟ್ಟು ಆ ತುಳಸಿ ಇದು ಅತ್ತೆಗೆ ದಿವಸ ಅತ್ತೆ ನೀರು ಹಾಕಿದ್ಯಾ ಅಂತ ಈ ಅತ್ತೆ ಕಟ್ಕೊಂಡು ನಾವೇನು ಮಾಡೋಣ ತಡೀರಿ ಅಂದ್ಬಿಟ್ಟು, ಏನು ಇಲ್ಲೇ ಇದೆಯಾ ತುಳಸಿ ಅಲ್ಲಿ ನೋಡ್ಕೊಂಬನ್ನಿ, ಏನು ಫ್ರೆಶ್ ಆಗಿದೆ ತುಳಸಿಗೆ. ಅಯ್ಯೋ ಏನಿದು ಅಂತ ಓರಿಯಾನ್ ಮಾಲಲ್ಲಿ ಬಂದಿದೆ ಹೊಸ ಅದು, 5 ವರ್ಷ ಆದರೂ ತುಳಸಿ ಒಡಗಲ್ಲ ಅದು. ಬೃಂದಾವನ ಪ್ಲಾಸ್ಟಿಕ್ದು ಎಷ್ಟು ಚೆನ್ನಾಗಿದೆಯೋ ಅತ್ತೆ ನೋಡಿ ತುಳಸಿ ಅಂತ. ಪಾಪ ಈ ಅತ್ತೆ ಎಟ್ಲ ಚಾನ ಬಾಗುಂಡಿದೆ, ಓ ಚಾನ ಮಂಚಿದ ಮತ್ತಲ್ಲಿ ಇಟ್ಲೇ ಚೈ ರೋಸು ಇಟ್ಲೇ ಚೈ. ಆಮೇಲೆ ಅವ್ರು ರಂಗೋಲೆ ಬಿಟ್ಟಿಲ್ಲ, ಅತ್ತೆ ರಂಗೋಲೆ ಬಿಟ್ಟಿದ್ದೀನಿ ನೋಡಿ ಅಂತ. ನೋಡಿ ಅಯ್ಯೋ ಎಂತ ಬಾಗುಂಡಿದೆ, ಚಾನ. ನೆಕ್ಸ್ಟ್ ಡೇ ಎಂತ ಬಾಗುಂಡಿದೆ. ಅದು ಹಂಗೆ ಇರುತ್ತೆ 5 ವರ್ಷನೂ, ಪ್ರಾಬ್ಲಮ್ಮೇ ಇಲ್ಲ ಅಲ್ವೇ. ಮನೇಲಿ ಹೇಳ್ಬಿಡ್ಬೇಡಿ ಆಮೇಲೆ ನನಗೆ ನನ್ನ ಮೇಲೆ ಕೋಪ ಮಾಡ್ಕೊತಾರೆ. ಆಮೇಲೆ ಹಚ್ಚಮ್ಮ ಸಾಯಂಕಾಲದೊತ್ತು ಕಾರ್ತಿಕ್ ಮಾಸ ದೀಪ ಅತ್ತೆ ನಾನು ಟೈಮ್ ಫಿಕ್ಸ್ ಮಾಡಿದ್ದೀನಿ, ತಾನಾಗೆ ಲೈಟ್ ಬರುತ್ತೆ, ನೀವು ಚಿಂತೆ ಮಾಡಬೇಡಿ. ಟೈಮರ್ ಹಾಕ್ಬಿಟ್ಟಿದ್ದಾರೆ ಕಣ್ಣವರು. ಅಲ್ಲ ಇವಳಲ್ಲೆಲ್ಲ ಟಿ ವಿ ನೋಡ್ತಿದ್ದಲ್ಲೇ ಲೈಟ್ ಬರುತ್ತಲ್ಲಿ. ಆಹಾ ಏನು ಸಂತೋಷವೋ ನಿಮಗೆ ನೋಡಿ, ಏನು ಪ್ರಾಬ್ಲಮ್ಮೇ ಇಲ್ಲ. ಟೈಮರ್ ಹಾಕ್ಬಿಟ್ಟಿದ್ದಾರೆ, ಅಲ್ಲ ದೀಪ ಹಚ್ಚಿದೆ. ಹಿಂದೆ ಪಾಪ ಹಚ್ಕೊಂಡು ಆ ಬತ್ತಿ ಹಚ್ಚಿ ಅದಕ್ಕೆ ಎಣ್ಣೆ ಹಾಕಿ ಆಮೇಲೆ ಅದು ನೋಡಿಕೊಂಡು ಆಮೇಲೆ ಮನೆಗಳ ಮುಂದೆ ಗೂಡಿತ್ತು ಅಲ್ವಾ. ಬಾಲಾಜಿಯವರೇ ನೀವಾದರೂ ನಂಗೆ ಸ್ವಲ್ಪ ಸಪೋರ್ಟ್ ಮಾಡಿ ಅಲ್ಲ. ಅವರೆಲ್ಲ ಮಾಡ್ರನ್ನವರು, ನೀವು ನನ್ನ ಜೊತೆಯವರು ಇರಲಿಲ್ವಾ. ಮನೆ ಮುಂದೆ ಎಲ್ಲ ಅದು ಎಷ್ಟು ದೊಡ್ಡ ಮನೆ ಇರಲಿ, ಮನೆ ಮುಂದೆ ಚಿಕ್ಕ ಗೂಡಿತ್ತು, ಅದು ದೀಪ ಇಡೋರು ಅಲ್ವಮ್ಮ. ಆ ದೀಪ ಇಟ್ಟು ಹಚ್ಚಿದಾಗ ಆ ಮನೆಗೆ ಎಂತಹ ಕಳೆ ಬರೋದು ಗೊತ್ತಾ. ಸಾಕ್ಷಾತ್ ಲಕ್ಷ್ಮಿಯೇ ಆ ಮನೇಲಿ ತಾಂಡವಾಡ್ತಿದ್ದಾಳೆ ಅಂತ ಅನ್ಸ್ಬಿಡೋದು ಆ ಮನೇಲಿ ದೀಪ ಹಚ್ಚಿದ್ರೆ. ಈಗ ಟೈಮರ್ ಹಾಕ್ಬಿಟ್ಟು ಪ್ರಾಬ್ಲಮ್ಮೇ ಇಲ್ಲ. ಬತ್ತಿ ಹಚ್ತಾರಾ? ಪಾವಗಡದ ಬತ್ತಿ ಇಟ್ಟು ಹಚ್ಚುತ್ತಾ. ಹೌದು, ಓಹೋ ಬತ್ತಿ ಹಚ್ತೀರಾ ನೀವೆಲ್ಲರೂ? ನಂಗೆ ದೀಪ ಅಲ್ಲ ಬತ್ತಿ ತಾನೇ ಅದು. ಅಲರ್ಟ್ ಆಗಿದಾರ್ರಿ, ನಮ್ಮ ಸವಾಸ ಅಲರ್ಟ್ ಆಗಿಬಿಟ್ಟಿದ್ದಾರೆ. ಬೇಡ ತಾಯಿ, ಅದ್ಯಾವುದು ಬೇಡ, ಒಂದು ಹಚ್ಚಿ ಸಾಕು. ಆ ಹಣತೆ ಹಚ್ಚಿದ್ರೆ ಅದ್ರಲ್ಲಿ ಬರೋ ಜ್ಯೋತಿ ಇನ್ಯಾವುದು ಹಚ್ಚೋದು ಬೇಡ. ಚಾಮುಂಡೇಶ್ವರಿಗೆ ಒಂದು ಆರತಿ ಮಾಡ್ತಾ ಹೀಗಿಡ್ತಾನೆ ತಾಯಿ ಮುಖದ ಮೇಲೆ, ಮುಖ ಕಮಲಗಳು ಕಾಣೋ ಥರ ಮಾಡ್ತಾನೆ. ಏನು ಕಳೆ ಇದೆ, ಏನು ತೇಜಸ್ಸಿದೆ ಅಲ್ವಾ. ಇವೆಲ್ಲ ಯಾಕೆ ಹೇಳಿದೆ ಅಂದರೆ 22ನೇ ತಾರೀಕು ಹೋಮ ಇದೆ, ಒಬ್ಬರು ತಪ್ಪಿಸ್ಕೋಬೇಡಿ. ಅದಕ್ಕೆ ಇಷ್ಟು ಪೀಠಿಕೆ ಹೇಳಿದ್ದೀನಿ, ಒಬ್ಬರು ತಪ್ಪಿಸ್ಕೋಬೇಡಿ. ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಉಳಿಸಿ ಬಹಳ ಚೆನ್ನಾಗಿ ಮಾಡ್ತಾರೆ ಅವರು ಹೆಬ್ಬೂರು, ಮೂಲತಃ ಉಡುಪಿ ಆದರು. ಹೆಬ್ಬೂರಲ್ಲಿ ಅವ್ರಿಗೆಲ್ಲ ರೀತಿಯ ತರಬೇತಿ ಆಗಿದೆ. ನೀವು ನೋಡಿರ್ಬೋದು, ನಮ್ಮ ಸ್ವಾಮಿಗಳು ಹೆಬ್ಬೂರು ಸ್ವಾಮಿಗಳು, ನಾರಾಯಣಾಶ್ರಮ ಸ್ವಾಮಿಗಳು ಅಂತ ಬರೋರು, ಅವರು ಮಹಾನ್ ಅಗ್ನಿಹೋತ್ರಿಗಳು. ಅವ್ರ ಮನೆಗೆ ನಾನು ಸ್ವಾಮೀಜಿ ಹೇಳೋರು, ಹೋಗ್ಬಿಟ್ಟು ನನ್ನ ಹೆಸರು ಅವಾಗ ದೇವಾತ್ಮ ಚೈತನ್ಯ ಅಂತ, ಹೋಗು ದೇವಾತ್ಮ ಹೋಗ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟು ಬಾ ಅವ್ರಿಗೆ ಅಂತ. ಅವ್ರ ಮನೆಗೆ ಹೋದರೆ ಜಯನಗರದಲ್ಲಿ ಇದ್ದಿದ್ದು ಅವ್ರ ಮನೆ, ಹಳೇ ಕಾಲದ ಜಯನಗರ. ಆದರೆ ಅಲ್ಲೆಲ್ಲೋ ಮನೆ ಮುಂದೆ ಅಲ್ಲೆಲ್ಲೋ ಸ್ಲಿಪ್ಪರ್ಸ್ ಬಿಡಬೇಕು, ಒಳಗೆ ಹೋಗಬೇಕು ಮನೆ. ಅವರು ನ್ಯಾಷನಲ್ ಹೈಸ್ಕೂಲಲ್ಲಿ ಟೀಚರ್ ಆಗಿದ್ದರು, ಅವರು ಸಂಸ್ಕೃತದ ಮೇಷ್ಟ್ರಾಗಿದ್ದರು. ಸೈಕಲ್ಲೇ ಇಟ್ಕೊಂಡಿದ್ರು ಅವರು, ಸೈಕಲಲ್ಲಿ ಹೋಗಿ ಬರೋರು. ಅವ್ರ ಮನೆಯವ್ರು ಶ್ರೀಮತಿಯವರು, ನೋಡೆ ಗುರುಗಳು ಬಂದರು, ಬನ್ನಿ ಹಾಂ ಗುರುಗಳು ಬಂದು ಕೂತ್ಕೊಂಡು ಮಣೆ ಗುರುಗಳಿಗೆ ಮಣೆ ಮೇಲೆ ಕೂತ್ಕೊಳ್ಳು ಕೊನೆ. ಸೊ ಪಾನೀಯ ಏನಾದರೂ ಕೊಡೆ, ಪಾನೀಯ ಏನು ಹೇಳ್ತೀರಿ ನೀವು? ಪಾನೀಯ. ಸೊ ಆಗ ಅವರು ತಾಮ್ರದ್ದು ಲೋಟದಲ್ಲಿ
ಅದು ಕಷಾಯನೋ ಅಥವಾ ಇದು ನೀರು ಏನೋ ತಂದು ಕೊಡೋರು, ಹಂಗಿಡೋರು, ನಾವು ತಗೊಳ್ಳೋವು. ನಮ್ಗೆ ಅಷ್ಟೇ. ನಾನು ಸ್ವಲ್ಪ ಒಳಗಡೆವರೆಗೆ ಹೋಗ್ಬೋದು. ಅದು ಒಳಗಡೆ ಹೋಗೋಕ್ಕೆ ನಾನು ಸ್ವಲ್ಪ ಯೋಚನೆ ಮಾಡಬೇಕು. ಹೋಗ್ತಿರ್ಲಿಲ್ಲ ನಾನು, ಯಾವುದಾದ್ರು ವಿಶೇಷವಾಗಿ. ಗ್ರಾಹಪತ್ಯ ಅಗ್ನಿ ಇತ್ತು ಇಲ್ಲಿ, ಪ್ರತಿ ದಿವಸ ಹೋಮ ಮಾಡೋರು ಅವರು. ಕೇಳಿದ್ರೆ ಗ್ರಾಹಪತ್ಯ ಅಗ್ನಿ ಅಂತ ಇದೆ. ಅಗ್ನಿಹೋತ್ರಿಗಳು ಈಗ ನೀವು ನೋಡೋ ಅಗ್ನಿಹೋತ್ರಿಗಳಲ್ಲ. ಬಾಬೂಜಿ ಅಗ್ನಿಹೋತ್ರಿಗಳು ನಾವು ನೋಡ್ತೀವಲ್ಲ, ಅಗ್ನಿಹೋತ್ರಿ ಅವರಲ್ಲ, ಅವ್ರು ನಿಜವಾದ ಅಗ್ನಿಹೋತ್ರಿಗಳು. ನೀವು ಯಾವ್ದು ನೋಡ್ತಾ ಇದ್ದಿದ್ದು? ಅಲ್ಲ, ಇಲ್ಲ, ಅವ್ರ ಮನೆಯಲ್ಲಿ ನಿತ್ಯ ಗೃಹಪತ್ತಾಜ್ಞೆ ಅದಿರ್ತಿತ್ತು. ಅವ್ರ ಬ್ರದರು ಗಣೇಶ ಅಂತ ಇವ್ರ ಹೆಸರು, ಗಣಪತಿ ಅಂತ ಇವ್ರ ಹೆಸರು. ಗಣಪತಿ ಸಾಲಿಗ್ರಾಮದಿಂದ ಬಂದಿದ್ರು. ಅವ್ರನ್ನ ಹೊರಡಿಸೋದೇ ದೊಡ್ಡ ಕೆಲಸ ಆಗ್ಬಿಟ್ಟಿತ್ತು ಅವ್ರಿಗೆ. ಸಾಲಿಗ್ರಾಮದಿಂದ ಮಡಿ ಗೃಹಪದ್ದಾಜ್ಞೆ ಇಟ್ಕೊಂಡಿದ್ದಾರೆ, ಹೊರಡೋಕ್ಕಾಗಲ್ಲ. ಇವ್ರಿಗೆ ಡಾಕ್ಟ್ರು ತೋರಿಸ್ಬೇಕು ಬೆಂಗಳೂರಲ್ಲಿ. ತೊಂದರೆ ಆಗಿದೆ, ಏನೇ ಮಾಡಿದ್ರು ಬರೋಲ್ಲ. ಕೊನೆಗೆ ಅವ್ರನ್ನ ಒಪ್ಪಿಸಿ ಕರ್ಕೊಂಬಂದರೆ ಆ ಜೊತೆಲೇ ಅಗ್ನಿಷ್ಟಿಕೆ ಇಟ್ಕೊಂಬಂದಿದ್ದಾರೆ. ಆಮೇಲೆ ಟ್ರೈನಲ್ಲಿ ಆ ಮೂಲೆಯಲ್ಲಿ ಇಟ್ಟಿದ್ದಾರೆ. ಅವನು ಇಲ್ಲಪ್ಪ, ಅವ್ರಿಗೆ ಏನು ಮಾಡಿದ್ರು ಬಿಟ್ಬಿಡು ಅವ್ರನ್ನೊಬ್ಬರನ್ನ ಅಂತ ಅಡ್ಜಸ್ಟ್ ಮಾಡ್ಕೊಂಡು ಕರ್ಕೊಂಬಂದರು. ಡಾಕ್ಟ್ರು ಟೆಸ್ಟ್ ಮಾಡೋಕ್ಕೋರು ಇವ್ರು ಹಿಂಗೆ ಇಟ್ಕೊಂಡೇ ಬಂದಿದ್ದಾರೆ ಅಗ್ನಿ. ಕೊನೆಗೆ ಆ ನರ್ಸಿಂಗ್ ಹೋಮಲ್ಲಿ ಅವ್ರಿಗೊಂದು ರೂಮ್ ಕೊಟ್ಟು ಆ ರೂಮಲ್ಲಿ ಇಟ್ಕೊಂಡಿದ್ದಾರೆ ಅಗ್ನಿಹೋತ್ರ. ನೋಡ್ರಿ, ಮನಸ್ಸಿದ್ರೆ ಏನು ಬೇಕಾದ್ರೂ ಸಾಧ್ಯವಾಗುತ್ತೆ ಅಂತ. ಗಣಪತಿ ಯಾಕೆ ಇಷ್ಟೆಲ್ಲ ಕಷ್ಟಪಡ್ತೀಯಾ? ಟೈಮ್ ಆಗೋಯ್ತು ಗಣಪತಿ. ಏನು ಟೈಮ್ ಆಯಿತು? ಬುಕ್ ಮಾಡೋ, ಅಮರನಾಥಕ್ಕೆ ಹೋಗ್ತೀನಿ ನಾನು. ಅಣ್ಣ ಔಷಧಿ ಎಲ್ಲ ಯಾವ ಔಷಧಿನೂ ನಾನು ಮುಟ್ಟಲ್ಲ, ನಿನ್ನ ಹಠಕ್ಕೆ ನಾ ಬಂದೆ, ನಡಿ ಅಂಥೇಳಿ ಆ ಗೃಹಪತ್ತಾಗ್ನಿ ತಗೊಂಡು ಅಮರನಾಥಕ್ಕೆ ಹೋಗಿದ್ದಾರೆ. ಇನ್ನು ಹೆಂಗೆ ಹೋಗಿದ್ದಾರೆ ಅವೆಲ್ಲ ಇನ್ನೊಂದು ದಿವಸ ಹೇಳ್ತೇನೆ, ತುಂಬ ಡೀಟೇಲ್ ಇದೆ. ಅಮರನಾಥಕ್ಕೆ ಅಲ್ಲಿ ಶಿಖರ ಕಾಣ್ತಾ ಇದೆ ಅಮರನಾಥದ್ದು. ಗಣಪತಿ ನನಗಿಲ್ಲೇ ಮಲಗಿಸ್ಬಿಡೋ, ಶಿಖರ ನೋಡ್ತಾ ಇದ್ದೀನಿ. ಸ್ವಾಮಿ ಕರೆಸ್ಕೊಂಡಿದ್ದಾನೆ. ಅದಕ್ಕೊಂದು ಇಂಗ್ಲೀಷಲ್ಲಿ ಅದೊಂದು ಆರ್ಟಿಕಲ್ ಇದೆ, ಯಾರಾದರೂ ನೀವು ಫ್ರೀ ಇದ್ದರೆ ಗೂಗಲ್ಗೆ ಹೋಗ್ಬಿಟ್ಟು ನೋಡು. ಕಾಲ್ ಆಫ್ ದಿ ಅಮರನಾಥ ಅಂತ ಇದೆ ಆ ಆರ್ಟಿಕಲ್ಲು. ಅಲ್ಲಿ ಅವರು ಹೇಗೆ ಕೂತ್ಕೊಂಡಾಗ ಕೂರ್ಸೋ, ನನಗೆ ಗಣಪತಿ ಕೂರ್ಸೋ. ಆಹಾ, ಅಮರನಾಥ ಸ್ವಾಮಿ ಪರಮೇಶ್ವರ ಬಂದಿದ್ದೀನಿ, ಬಂದ್ಬಿಡ್ತೀನಿ, ಬರ್ತಾ ಇದ್ದೀನಿ ಅಂತ ಕರೆಯೋ. ಆ ಪೂಜಾರಿ ಬ್ರಾಹ್ಮಣ ಒಟ್ಟುಗಳನ್ನ ಕರೆಯೋ. ಕರೆದಾಗ ಅವರಲ್ಲಿ ಏನೇನಿತ್ತು, ಕಿವಿ, ಕೈ, ಕಾಲು, ಅದು ಉಂಗುರ, ಅದು ಇದು ಮನೇಲಿ ಎಲ್ಲ ಎತ್ಕೊಂಡಿದ್ರು. ಎಲ್ಲ ದಾನ ಮಾಡಿಬಿಟ್ಟು ಅಬ್ಬಾ ಇವ್ರಿಗೆಲ್ಲ ದಾನವಾಗಿದೆ ಅಂತ ಧ್ಯಾನ ಕೂತ್ಕೊಂಡಿದ್ದಾರೆ. ಧ್ಯಾನ ಮಾಡ್ತಾ ಇದ್ದಾರೆ. ಅಲ್ಲೇ ಶಂಕರಾಚಾರ್ಯರು ನೀರಿನ ಹೊಂಡ ಇದೆ, ಅಲ್ಲಿ ಸ್ನಾನ ಮಾಡಿ ಕೂತ್ಕೋತಾ ಇದ್ರು. ಹತ್ಲಿಕ್ಕೆ ಆಗಲಿಲ್ಲ ಅಂತ ಅಲ್ಲೇ ಕೂತ್ಕೊಂಡ್ಬಿಟ್ರು. ಪರಮೇಶ್ವರ ಕರ್ಕೊಡ್ತಾ ಇದ್ದಾರೆ ನನ್ನ ಅಂತ ಹೇಳಿ ಧ್ಯಾನಕ್ಕೆ ಕೂತವ್ರೆ. ಸ್ವಾಮಿ ಹತ್ರ ಸೇರ್ಕೊಂಡ್ಬಿಟ್ರು. ಇದಕ್ಕಿಂತ ಏನು ಬೇಕ್ರಿ ಜೀವನದಲ್ಲಿ? ಅವ್ರನ್ನ ಕರಿ, ಇವ್ರನ್ನ ಕರಿ, ಅವ್ರು ಯಾರು ಏನು ಒಂದು ಸ್ವಲ್ಪ ದೂರ ಬಂದು ಹೋಗೋ ಅಂದರೆ ಯಾರು ಬರೋಲ್ಲ. ಪರಮಾತ್ಮ ಪರಮೇಶ್ವರ ಅವ್ರನ್ನ ಕರ್ಕೊಂಡು ಹೋದಂಗಾಗಿ, ಗಣಪತಿ ನನ್ನ ಕೆಲಸ ಮುಗಿಸಿದ್ದೀನಿ ಬರಲಾ ಅಂತ ಈ ಫ್ರೆಂಡ್ ಮನೆಗೆ ಹೋದಾಗ ಹೇಳ್ಬಿಟ್ಟು ಹೋಗಲ್ವಾ, ಹಂಗೆ ಹೇಳೋದು. ಇದೆಲ್ಲ ನನ್ನ ಹತ್ರ ಎಷ್ಟಿದೆ ಗೊತ್ತಾ ವಿಚಾರಗಳು. ನನಗದೇ ಎಲ್ಲ ಜ್ಞಾಪಕ ಬರ್ತಿರುತ್ತೆ. ಏನಪ್ಪ ಅಂಥ ಜೀವನ ನಡೆಸ್ತಾ ಇದ್ದಲ್ಲ ಈ ಭೂಮಿನಲ್ಲಿ, ಈ ಯುಗದಲ್ಲಿ. ನಾನೇನು ನಿಮಗೆ ದ್ವಾಪರ ಯುಗ ತ್ರೇತಾಯುಗದ ಹೇಳ್ತಿಲ್ಲ, ಕಲಿಯುಗದ್ದೇ ಹೇಳ್ತಾ ಇದ್ದೀನಿ. ಇಂಥವ್ರು ಇದ್ದಾರೆ, ಅವರಿಂದಲೇ ಈ ಜಗತ್ತು, ಈ ಭೂಮಿ, ಈ ಪುಣ್ಯ ಭೂಮಿ ಇನ್ನೂ ಭದ್ರವಾಗಿದೆ. ಎಷ್ಟು ಜನ ನಮ್ಮನ್ನು ಆಳ್ಬಿಟ್ರು, ಎಷ್ಟು ವರ್ಷ ಆಳ್ಬಿಟ್ರು. ಒಬ್ಬೊಬ್ರು ಇಂಗ್ಲೀಷ್ನವರು 190 ವರ್ಷ ಆಳಿದ್ರು, ಇನ್ನೊಬ್ಬರು 600 ವರ್ಷ ಆಳಿದ್ರು, ಇನ್ನೊಬ್ಬರು ಇಷ್ಟು, ಎಲ್ಲರೂ ಆಳಿದವರೇ. ಆದರೆ ನಮ್ಮ ಸಂಸ್ಕೃತಿ ಯಾರು ಏನು ಮಾಡೋಕ್ಕಾಗಲಿ. ಇವತ್ತಿಗೂ ದೇವ್ರ ಪೂಜೆ ಮಾಡ್ತೀವಿ, ಇವತ್ತಿಗೂ ದೇವ್ರಿಗೆ ನಮಸ್ಕಾರ ಮಾಡ್ತೀವಿ. ಯಾರು ಎಷ್ಟೇ ಹೇಳ್ಕೊಳ್ಳಿ, ಅದಿದೆ. ನಿಮಗೆ ಒಳ್ಳೆಯದಾಗಲಿ. ಇವತ್ತು ಗೀತಾರಾವ್ ಅವರ ಕಾರ್ಯಕ್ರಮಕ್ಕೆ ಹೋಗಿ ಇದನ್ನೆಲ್ಲ ಹೇಳೋದು ಆಯಿತು. ಅಂಥ ಕಾರ್ಯಕ್ರಮಗಳು ಮಾಡಬೇಕು.
ನಮ್ಮ ಸಂಸ್ಕೃತಿ ಪರಂಪರೆ ಬಿಂಬಿಸುವಂತಹ ಕಾರ್ಯಕ್ರಮಗಳಾಗಬೇಕು. ಆಗ ನಮ್ಮ ಸಂಸ್ಕೃತಿ ಉಳಿಯುತ್ತೆ. ಇನ್ಯಾವುದು ನಮ್ಮ ಸಂಸ್ಕೃತಿ ಅಲ್ಲ. ಹೇಳಿ ನೀವೆಲ್ಲರೂ ಇದ್ದೀರಾ. ನಮ್ಮ ಸಂಸ್ಕೃತಿ ಯಾವುದು, ಹೊರಗಡೆಯಿಂದ ಬಂದಿದ್ದ ಸಂಸ್ಕೃತಿ ಯಾವುದು, ನೀವೇ ಹೇಳಿ. ಪುಟ್ಟ ಮಗು ಕೇಳಿ, ಏನು ಬೇಕು ಪುಟ್ಟು? ಕ್ಯಾಟ್ ಮ್ಯಾನ್ ಬೇಕು, ಬ್ಯಾಟ್ ಮ್ಯಾನ್ ಬೇಕು, ಸ್ಪೈಡರ್ ಮ್ಯಾನ್ ಬೇಕು ಅಂತ ಹೇಳುತ್ತೆ. ಚಂದಮಾಮ ಬೇಕು ಅಂತ ಹೇಳುತ್ತ ಮಗು. ನೀವು ಹೇಳ್ಕೊಡ್ತಿದ್ರಿ. ನೀವು ಚಿಕ್ಕವರಾಗಿದ್ದಾಗ ನೀವು ಅಜ್ಜಿಯವರು ಚಂದಮಾಮನ್ ತೋರಿಸಿ ಊಟ ಮಾಡಿಸೋರು. ಈಗ ಸ್ಪೈಡರ್ ಮ್ಯಾನು, ಬ್ಯಾಟ್ ಮ್ಯಾನು, ಮೊಬೈಲು ಅದು ತೋರಿಸ್ಕೊಂಡು ಊಟ ಮಾಡ್ತಾರೆ. ನೀವು ಮರ್ತುಬಿಟ್ಟು ಬರೀ ಮೈದಾ ಹಿಟ್ಟು ಹಾಕ್ಬಿಟ್ರು ತಿನ್ನುತ್ತೆ. ಅಲ್ಲಿಗೆ ನಿಲ್ಲಿಸ್ಕೋತೀನಿ. ಬೇಡಪ್ಪ ಅನ್ಸಲ್ವ ನಿಮಗೆ? ನನಗಂತೂ ಅಹರ್ನಿಶಿ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ನವಭಾರತ ನಿರ್ಮಾಣ ಆಗಬೇಕು. ಸಾವಿತ್ರಿ, ಸೀತಾ, ದಮಯಂತಿ, ತಾರಾ, ಮಂಡೋದರಿ ಹೆಸರುಗಳೇ ಹೇಳ್ತಾರೆ ಅವರು. ಎಂಥ ಹೆಸರುಗಳು ಹೇಳ್ತಾರೆ. ಈಗ ಯಾರಿಗಾರ ಹುಡುಗರು ಕೇಳಿ ಹೆಸರು, ಆಮೇಲೆ ಹೇಳು, ಈಗ ಬೇಡ. ಹೇಳಿ, ಅವರೆಲ್ಲ ಜ್ಞಾಪಕ ಬರ್ತಾರೆ ನಮಗೆ. ಎಂಥ ಸಂಸ್ಕೃತಿ ಇತ್ತು ನಮ್ಮದು. ಸಾಯಂಕಾಲ ಆಗ್ತಿತ್ತು ಅಂದರೆ ವಯಸ್ಸಾದವರೆಲ್ಲ ದೇವಸ್ಥಾನಗಳು ಕೊಟ್ಟೋಗ್ಬಿಡೋರು. ಹರಿಕತೆ ವಯಸ್ಸಾದವರೆಲ್ಲ ಒಂದಷ್ಟು ಹತ್ತಿ ಗಿತ್ತಿ ತಗೊಂಡು ಹೋಗೋರು. ದೀಪ ಹಚ್ಚಕ್ಕೆ, ಬತ್ತಿ ಮಾಡೋಕ್ಕೆ ಹತ್ತಿ ತಗೊಂಡೋಗಿ, ಹತ್ತಿ ಮುಗೀತು ಅಂದರೆ ಮಂಗಳ ಹಾಡ್ತಾರೆ ದಾಸರು ಅಂತ. ಏನು ಮಾತಾಡ್ತಿರ್ಲಿಲ್ಲ. ಬಂದ್ಬಿಡೋರೆಲ್ಲ ಮನೆಗೆ ಬಂದು ಪೂಜೆ ಮಾಡಿ ನಮಸ್ಕಾರ. ಇವಾಗ ಏನು ಏನ್ರಿ ಐಕ್ಯೂ ನಿಮ್ದು? ಅಯ್ಯೋ ದೊರಕಿತು ಧರಣಿಗೆ ಸಿರಿವರ ಇಂದು, ದೊರಕಿತು ಧರಣಿಗೆ ಸಿರಿವರ ಇಂದು. ಕರುಣೆಯ ಮೂರ್ತಿ ಶಾರದೆ ಬಂದು ದೊರಕಿತು ಪರಮ ಗುರುವಿನ ಶಕ್ತಿಯ ಸಿಂಧು, ಪರಮ ಗುರುವಿನ ಶಕ್ತಿಯ ಸಿಂಧು. ಪೊರೆವಳು ಸರ್ವರ ಹೃದಯದಿ ನಿಂತು, ದೊರಕಿತು ಧರಣಿಗೆ ಸಿರಿವರ ಇಂದು.
ಬಾಲ್ಯದಲ್ಲಿದ್ದು ಅಲೆದಲೆದು ಅತಿದ ನೀರು ನೆಲೆಗಾಂದೆ ನಿನ್ನಡಿಗೆ ಅಲೆದಲೆದು ಅತಿದ ನೀರು ನೆಲೆಗಾಂದೆ ನಿನ್ನಡಿಗೆ ಅಲೆದಲೆದು ಅತಿದ ನೀರು ನೆಲೆಗಾಂದೆ ನಿನ್ನಡಿಗೆ ಎಲೆ ತಾಯೆ ಕಡೆಗಿಂದು ಬಂದೆಮ್ಮ ಸಲಹೋ ಅಲೆದಲೆದು ಅತಿದ ನೀರು ನೆಲೆಗಾಂದೆ ನಿನ್ನಡಿಗೆ ಇಂದು ಬಂದೆಮ್ಮ ಸಲಹೋ ಕೊನೆಯಿಲ್ಲ ಕೊನೆಯಿಲ್ಲ ಈ ನಮ್ಮ ಲೋಕಕ್ಕೆ ಕೊನೆಯಿಲ್ಲ ಕೊನೆಯಿಲ್ಲ ಈ ನಮ್ಮ ಲೋಕಕ್ಕೆ ಮನದಲ್ಲಿ ಮನದಲ್ಲಿ ನೆಮ್ಮದಿಯು ಇನ್ನಿಲ್ಲ ಕೊನೆಯಿಲ್ಲ ಕೊನೆಯಿಲ್ಲ ಈ ನಮ್ಮ ಲೋಕಕ್ಕೆ ಮನದಲ್ಲಿ ಮನದಲ್ಲಿ ನೆಮ್ಮದಿಯು ಇನ್ನಿಲ್ಲ ಜನುಮಗಳು ಕಳೆದು ದುಃಖ ಮಿತಿ ಮೀರುತ್ತಿದೆ ಜನುಮಗಳು ಕಳೆದು ದುಃಖ ಮಿತಿ ಮೀರುತ್ತಿದೆ ಜನನಿ ಮಂಗಳ ಮೂರ್ತಿ ಕಳೆಯಮ್ಮ ಕೋಶಾದಿ ಅಲೆದಲೆದು ಅತಿದ ನೀರು ನೆಲೆಗಾಂದೆ ನಿನ್ನಡಿಗೆ ಅಲೆದಲೆದು ಅತಿದ ನೀರು ನೆಲೆಗಾಂದೆ ನಿನ್ನಡಿಗೆ ಎಲೆ ತಾಯೆ ಕಡೆಗಿಂದು ಬಂದೆಮ್ಮ ಸಲಹೋ ಬಂದೆಮ್ಮ ಸಲಹೋ ಪರಮಹಂಸರ ಕರುಣೆ ರೂಪಿಣಿಯೇ ನೀ ತಾಯೆ ಪರಮಹಂಸರ ಕರುಣೆ ರೂಪಿಣಿಯೇ ನೀ ತಾಯೆ ಪರತನವನರಿಯದಿಹ ಪ್ರೇಮದಂಬುಧಿ ಪರಮಹಂಸರ ಕರುಣೆ ರೂಪಿಣಿಯೇ ನೀ ತಾಯೆ ಪರತನವನರಿಯದಿಹ ಪ್ರೇಮದಂಬುಧಿ ಜಗಮ ಎರೆದೆಮ್ಮನು ಧರಿಸು ಪತಿತ ಪಾವನೆ ಮಾತೆ ಎರೆದೆಮ್ಮನು ಧರಿಸು ಪತಿತ ಪಾವನೆ ಮಾತೆ ಸಾರದಾಯಿನಿ ಪರಮೆ ಆಕಳಂಕ ಚುರಿದೆ ಅಲೆದಲೆದು ಅತಿದ ನೀರು ನೆಲೆಗಾಂದೆ ನಿನ್ನಡಿಗೆ
ಅಮ್ಮ ದೇಖಾದೆ ಶಾರದೆ. ಜ್ಞಾನ ಭಕತಿದೆ ಜ್ಞಾನದೆ ಮಾ ಶಾರದೆ. ತಾಪಿತ ತಾರಣ ಎಲೆ ಎದಿ ಕರುಣಾಯ್ ಅಮಾರೆ ಕೆನೋಮಾ ತಬೆ ರಾಖಿಬೆ ನಾ ರಾಂಗಾ ಪಾಯ್. दिन जाए आयु जाए देखिते देखिते हाय आर कबे देवी देखा. बोल गोमा वरदे दे ಗೋಮಾ ಶಾರದೆ. ಈ ಸ್ವಾಮೀಜಿಯವ್ರನ್ನ ನಾನು ನೋಡ್ತಾ ಇದ್ದೆ ಆಲ್ಮೋಸ್ಟ್ ಪ್ರತಿ ದಿವಸನೂ. 2 ವರ್ಷ ನಾನು ಕಲ್ಕತ್ತಾದಲ್ಲಿದ್ದಾಗ ಸ್ವಾಮಿ ಚಂಡಿಕಾನಂದಜಿ ಅಂತ ಭಾಳ ಹಿರಿಯ ಸನ್ಯಾಸಿಗಳು, ಎಂತೆಂಥ ಹಾಡುಗಳು ಬರೆದಿದ್ದಾರೆ. ಯಾವಾಗಲೂ ಅವ್ರ ಪಾಡೋರು ಆತ್ಮರಮಣರಾಗಿ ಸುಮ್ಮನೆ ಇರೋರು, ಹಾಡುಗಿಡ್ಗಳು ಬರ್ಕೊಂಡು ಪಾಡ್ತಾವಿರೋರು. ತುಂಬ ವಯಸ್ಸಾಗ್ಬಿಟ್ಟಿತ್ತು. ಆದರೂ ಸಹ he used to come to shrine, he used to come to dining hall, he used to come to prayer. That is greatness. ಒಂದು ದಿವಸನೂ ಪ್ರೇಯರ್ ಬಿಡಲಿಲ್ಲ, ಒಂದು ದಿವಸನೂ ಡೈನಿಂಗ್ ಹಾಲಿಗೆ ಬರೋದು ಬಿಡಲಿಲ್ಲ, ಬರೋರು. ಆದರೆ ನಮ್ಮಲ್ಲಿ ಒಂದಷ್ಟು ಜನ ಸನ್ಯಾಸಿಗಳಿದ್ದರು. ಅವರು ಊಟಕ್ಕಿಂತ ಅವರು ಸಾಕಿದ ಅಲ್ಲಿ ಅನೇಕ ನಾಯಿಗಳು, ಬೆಕ್ಕುಗಳು, ಪಕ್ಷಿಗಳು, ಇದೇ ಅವ್ರದ್ದು ಕೆಲಸ. ಎಲ್ಲ ತೊಗೊಂಡೋಗ್ರು, ಇಲ್ಲಿ ಇಟ್ಕೊಂಡು ಅಲ್ಲಿ ಇಟ್ಕೊಂಡು. ಮಹಾರಾಜ್ ಅಪ್ನಿ ಖಾನ್ ಅಂದರೆ, ಮಹಾರಾಜ ನೀವು ತೊಗೊಳ್ಳಿ ಇದ್ರೆ ಹಾಂ ಕೇಜ್ ನಾನು ತೊಗೊಂಡಿದ್ದೀನಿ, ಈ ಪಾಪ ಅವೆಲ್ಲ ಕಾಯ್ತಾ ಇವೆ, ಹೋಗ್ತೀನಿ ಅಂತ ಹೋಗು. ಎಲ್ಲದರಲ್ಲೂ ಒಂದಾಗು ಸರ್ವಜ್ಞ, ಎಲ್ಲದರಲ್ಲೂ ದೇವರಿದ್ದಾನೆ ಅಂತ ನೋಡಿದಾಗ ಆ ಸನ್ಯಾಸಿಗಳನ್ನು ನಾನು ನೋಡ್ತಾ ಇದ್ದೆ. ಯಾವಾಗ ನೋಡಿ ತೊಗೊಂಡು ಹೋಗೋರು ಅವ್ರವ್ರವ್ರ ದೊಡ್ಡ ಗ್ರೂಪು, ಅವ್ರವ್ರ ಗ್ರೂಪು ಎಲ್ಲ ಅವ್ರ ಜೊತೆ ಇದ್ದು ಆ ಪಕ್ಷಿಗಳು, ಪಾರಿವಾಳಗಳು ಎಲ್ಲ ನೋಡ್ಕೊಡು. ಇನ್ನು ಕೆಲವರು ಸ್ವಾಮಿಗಳಿದ್ದರು, ಅವ್ರಿಗೆ ಯಾವ ತಂಟೆಗೂ ಹೋಗ್ತಿರ್ಲಿಲ್ಲ, ಗಂಗಾ ನದಿಗೆ ಹೋಗ್ಬಿಡೋರು ಮೀನುಗಳಿಗೆ. ಸರ್ವಭೂತ ಎಲ್ಲದರಲ್ಲೂ ಆತ್ಮ ಇದ್ದಾನೆ ಅಂತಂದಾಗ ಅಲ್ಲೇ ಇರುತ್ತಲ್ಲ ಆತ್ಮ, ಎಲ್ಲ ಕಡೆ ಭೂತ ದಯ ಎಲ್ಲ ಕಡೆ ನೋಡ್ಕೊಡೋರು. ನಾವು ಸಣ್ಣ ವಿಚಾರ ಅನ್ಕೋತೀವಿ, ಅದನ್ನು ಬೆಳೆಸ್ಕೊಂಡಾಗ ಗೊತ್ತಾಗುತ್ತೆ ಎಷ್ಟು ಆನಂದ ಸಿಗುತ್ತೆ. ಶೇರ್ ಆ್ಯಂಡ್ ಈಟ್. ಡಿ ವಿ ಜಿಯವರ ತಾಯಿ ಊಟಕ್ಕೆ ಎಲ್ರಿಗೂ ಬಡಿಸಿ, ಎಲ್ಲರೂ ಊಟ ಆದಮೇಲೆ ಎಲ್ಲ ಹೋದ್ಮೇಲೆ ಮತ್ತೆ ಹೊರಗಡೆ ಹೋಗಿ ಬರೋದು ಒಂದು ರೌಂಡ್. ಯಾರಾದರೂ ಆಗುಂತಕರು ಇದ್ದಾರಾ? ಪಾಪ ಊಟ ಮಾಡಿದೆ ಎಲ್ಲ ಕೂತು, ಬಾ ಮಗು ಬಡಿಸ್ತೀನಿ ಬಾ. ಹಿಂದೆ ವಾರಾನ್ನ, ನಿತ್ಯಾನ್ನ ಇವೆಲ್ಲ ಇರ್ತಿತ್ತಲ್ಲ, ಎಲ್ಲ ಈಗ ಹೊರಟೋಯ್ತಲ್ಲ. ವಾರಾನ್ನದಲ್ಲಿ, ನಿತ್ಯಾನ್ನದಲ್ಲಿ ಎಷ್ಟು ಜನ ಊಟ ಮಾಡಿ ಎಷ್ಟು ದೊಡ್ಡ ದೊಡ್ಡ ಆಫೀಸರ್ಸ್ ಆದರು, IAS ಆಫೀಸರು, IPS ಆಫೀಸರು. ಆದರೆ ಅದನ್ನು ಮರೀತಿರ್ಲಿಲ್ಲ. ಇಲ್ಲೂ ನಾನು ಬಂದಾಗ ವಸ್ತ್ರಲ್ಲಿ ನೋಡ್ತಿದ್ದೆ, ಕೆಲವರು ಬಂದು ಊಟ ಮಾಡ್ಕೊಂಡು ಹೋಗಿ, ಕೃಷ್ಣರಾಯರ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗೋ. ಅದೆಲ್ಲ ಸುವರ್ಣ ಯುಗ ಅದು. ಊಟ ಮಾಡಿಕೊಂಡು ಆಮೇಲೆ ಹಸುಗಳು, ಮತ್ತು ಯಾವ ಮನೇಲಿ ಚೆನ್ನಾಗಿ ಅಕ್ಕಿ ಬೆಲ್ಲ ಹಿಡಿದ್ರು ಆಮೇಲೆ ಅಲ್ಲೂ ಕೂಗೋದು. ಅದಕ್ಕೂ ಗೊತ್ತು ಎಲ್ಲಿ ಕೂಗಿದ್ರೆ ಏನು ಸಿಗುತ್ತೆ ಅಂತ. ಅದು ಹೋಗಿ ತೊಗೊಂಡೋಗಿ ಕೊಡು, ಅದಕ್ಕೆ ಕಾಲು ಮುಟ್ಟು ನಮಸ್ಕಾರ ಮಾಡೋದು, ಆ ಬಾಲಕ್ಕೆ ನಮಸ್ಕಾರ ಮಾಡೋದು, ಅದಕ್ಕೊಂದು ರೌಂಡ್ ಅವರು ಅದ್ರ ಯೋಚನೆ. ಇವ್ರ ಕಾಮಧೇನು, ಎಷ್ಟು ಕೋಟಿ ದೇವತೆಗಳು ಆ ಹಸುನಲ್ಲಿದೆ. ಇವೆಲ್ಲ ಇತ್ತಲ್ರಿ, ಎಲ್ಲಿ ಹೋಯ್ತ್ರಿ? ಈಗ ಹಸು ಗೇಟ್ ಹತ್ರ ಬಂದರೆ ನಾಯಿ ಬಿಟ್ಬಿಡ್ತಾರೆ. ಕ್ಲೀನಾಗಿ, ಎಷ್ಟು ಕ್ಲೀನಾಗಿರ್ಬೇಕು, ಗಂಜಲ ಹಾಕ್ಬಿಡುತ್ತೆ ಹಸು, ಸೇರಿಸ್ಬೇಡಿ, ಒಳಗಡೆನೇ ಇರುತ್ತೆ. ಇವೆಲ್ಲ ನಮ್ಮ ಸಂಸ್ಕೃತಿ. ಮತ್ತೆ ಸಂಸ್ಕೃತಿಗೆ ಹೋಗ್ತಾ ಇದ್ದೀನಿ ನಾನು. ಆ ಹಸುಗೆ, ಮಕ್ಕಳಿಗೆ ಕಾಲ ಹತ್ರ ಇಟ್ಟು ನಮಸ್ಕಾರ ಮಾಡಿಸೋರು. ಆ ಮಗುಗೆ ಏನೋ ಧೈರ್ಯ, ಹಸುದು ಕಾಲಿಗೆ ಅದು ಈಗ ನೋಡೋದದು. ಯಾಕೆ ಅಲ್ಲಿ ನಮಗೇನು ಇರ್ತಿತ್ತು ಅಂದರೆ, ನಾನು ಬೇರೆ ಅವ್ರು ಬೇರೆ ಇಲ್ಲ, ಇಡೀ ಜಗತ್ತು ಒಂದಾಗಿತ್ತು. ಎಲ್ಲ ಕಡೆ ಭಗವಂತನ ಆ ಒಂದು ಲೀಲೆಯನ್ನು ನೋಡೋ ಒಂದು ಅವಕಾಶ ಇತ್ತು. ಏನು ಮಾಡ್ತೀರಾ?
ಚೆನ್ನಾಗಿತ್ತು ಆ ದಿವಸಗಳು. ಅವು ಬಹಳ ಬುದ್ಧಿವಂತ ಹಸುಗಳು. ಯಾರ ಮನೇಲಿ ಏನು ಕೊಡ್ತಾರೋ ಗೊತ್ತಿತ್ತು. ಅದಕ್ಕೆ ರುಚಿ ಜಾಸ್ತಿಯಾಗಿ ಬೇಜಾರಾಗ್ಬಿಟ್ರೆ ಪಕ್ಕದ ಮನೆಗೆ ಹೋಗು. देखो माँ देखा दे शारदे शुभ दे, देखो माँ देखा दे शारदे शुभ दे, देखो माँ देखा दे शारदे शुभ दे, ज्ञान भक्ति दे ज्ञान दे माँ, ज्ञान भक्ति दे ज्ञान दे माँ, ज्ञान दे, देखो माँ देखा दे शारदे शुभ दे, देखो माँ देखा दे शारदे शुभ दे। ತಾಪಿತ ತಾರಣೆ ಎಲೆಯದಿ ಕರುಣ, ತಾಪಿತ ತಾರಣೆ ಎಲೆಯದಿ ಕರುಣ, ಅಮಾರೆ ಕೇನೋ ಮಾತವೇ, ಅಮಾರೆ ಕೇನೋ ಮಾತವೇ, ರಾಖಿವೆ ನಾರಾಯಣ, देखो माँ देखा दे शारदे शुभ दे, देखो माँ देखा दे शारदे शुभ दे, ज्ञान भक्ति दे ज्ञान दे माँ, ज्ञान भक्ति दे ज्ञान दे माँ, ज्ञान दे, देखो माँ देखा दे शारदे शुभ दे। दिन जाय आयो जाय देखीते देखीते हाय, दिन जाय आयो जाय देखीते देखीते हाय, आर कबे दीदी देखा बोल गो मावर दे, आर कबे दीदी देखा बोल गो मावर दे, बोल गो मावर दे, देखो माँ देखा दे शारदे शुभ दे, देखो माँ देखा दे शारदे शुभ दे, ज्ञान भक्ति दे ज्ञान दे माँ, ज्ञान भक्ति दे ज्ञान दे माँ, ज्ञान दे, देखो माँ देखा दे शारदे शुभ दे, देखो माँ देखा दे शारदे शुभ दे, देखो माँ देखा दे शारदे शुभ दे। ಬೆಂಗಾಲಿ ಆಲ್ಮೋಸ್ಟ್ 90% ಸಂಸ್ಕೃತ ಇರೋದ್ರಿಂದ ಅರ್ಥವಾಗ್ಬಿಡುತ್ತೆ. ತಾಯಿನ ಪ್ರಾರ್ಥಿಸ್ಕೊಡುವಾಗ, ಅಮ್ಮ ನಂಗೆ ಇನ್ಯಾರಿದ್ದಾರೆ ತಾಯಿ, ನೀನೇ ನನಗೆ ಸರ್ವಸ್ವ, ನನ್ನನ್ನು ಬಿಡಬೇಡ ಅಮ್ಮ, ಆರ್ ಕಬೆ ದೀಬಿ ದೇಖ, ಇನ್ನೆಷ್ಟು ದಿವಸ ನಾ ಕಾಯ್ಕೊಂಡಿರಲಿ, ಹೇಳಮ್ಮ ಶಾರದೆ, ನನ್ನನ್ನು ನೀನು ನೋಡ್ಕೊಮ್ಮ ಶಾರದೆ ಅಂತ ಕೇಳೋದು. ಇದು ಯಾವಾಗ ಬರುತ್ತೆ ಅಂದರೆ
ಭಕ್ತನಿಗೆ ಅಥವಾ ಸಾಧಕನಿಗೆ ಆ ಒಂದು ಜೀವನದ ಎಲ್ಲ ಅನುಭವಗಳನ್ನೆಲ್ಲ ಪಡೆದು ಆ ಒಂದು ಸಂದರ್ಭ ಬರುತ್ತೆ, ಅವಳೇ ಸರ್ವಸ್ವ, ಅವಳು ಬಿಟ್ಟು ಬೇರೆ ಇನ್ನೇನೂ ಇಲ್ಲ, ಜಗನ್ಮಾತೆ ಒಬ್ಬಳೇ ಅನ್ನೋ ಭಾವನೆ ಬರುತ್ತೆ. ಈಗ ಹೇಳ್ತಾರೆ, ಹೌದು ಕೇಳ್ತೀವಿ, ಏನು ಮಾಡೋದು, ಆಯಿತು ಹೋಗು ಅಂತ ಒಂಥರ 50-50. ಈಗ ಫಸ್ಟು 25-75, ಮೊದಲು 10-90, ಅಲ್ಲಿಂದ ಶುರು ಆಗ್ತದೆ. 50-50ಗೆ ಬರ್ತೀವಿ, ಆಮೇಲೆ 75-25 ಬರ್ತೀವಿ. 100ಗೆ ಬರುವಾಗ ನಿತ್ಯಾನಂದ ಕರಿ, ವರಾಭಯ ಕರಿ, ಮೋಕ್ಷದ್ವಾರ ಕಪಾಟ ಪಾಟನ ಕರಿ, ಆ ಹಾಡುಗಳೆಲ್ಲ ಮನಸ್ಸಿಗೆ ಬಂದಾಗ ಎಷ್ಟು ಚೆನ್ನಾಗಿ ಮನಸ್ಸಿಗೆ ಬರುತ್ತೆ ಅಂದರೆ, ಗೊತ್ತಾಗತ್ತೆ ಆಗ. ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತಾನ್ನ ಭವತಿ ಅಂಥ ಶ್ಲೋಕಗಳು ಬರುತ್ತೆ. ಇದೊಂದು ಬಂಗಾಲಿ ಹಾಡು, ಮತ್ತು ಸ್ವಾಮಿ ಚಂಡಿಕಾನಂದಜಿ ಬರೆದಿರುವಂಥ ಹಾಡು. ಇದನ್ನು ಹಾಡ್ತೀನಿ, ನೀವು ಕೇಳ್ಕೊಳ್ಳಿ. ಕರುಣ ರೂಪಿಣಿ ಮಾ ಅಮಾರ್. ಇದನ್ನು ನಾನು ನಿಮ್ಗೆ ಹೆಂಗೆ ವರ್ಣಿಸ್ಲಿ, ನಿಮ್ಗೆ ಜ್ಞಾಪಕ ಇರಲಿ, ನಾವು ಆಶ್ರಮಕ್ಕೆ ಸೇರಿದ ತಕ್ಷಣ ಒಂದಷ್ಟು ದಿವಸ ಬರ್ತಾರೆ ರೀ, ಸ್ನೇಹಿತರು ಬರ್ತಾರೆ, ನೆಂಟರು, ನಮ್ಮ ಸಂಬಂಧಿಕರು ಬರ್ತಾರೆ. ಅಯ್ಯೋ ಬಂದ್ಬಿಟ್ಟೇನೋ, ಅಯ್ಯೋ ಬಂದ್ಬಿಡು, ಯಾಕೋ, ಅಯ್ಯೋ ಏನೋ, ನೀನಿದ್ರೆ ಹೆಂಗಿತ್ತು ಅಂತೆಲ್ಲ ಹೇಳ್ತಿರ್ತಾರೆ. ಬರ್ತಾ 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 ಕಡಿಮೆ ಆಗಿಬಿಡ್ತಾರೆ, ಜನವೇ ಬರಲ್ಲ. ಆಮೇಲೆ ಯಾರ್ಯಾರು ನಮ್ಮ ಸ್ನೇಹಿತರು ಅಂತಿದ್ರು, ಯಾರ್ಯಾರು ನಮ್ಮವರು ಅಂತಿದ್ರು, ಕಡಿಮೆ ಆಗ್ತಾ ಬಿಡ್ತಾರೆ. ಕೊನೆಗೆ ಹೋಗ್ರಿ, ಎಷ್ಟು ಹೇಳ್ರಿ, ಅವ್ರಿಗೆ ಬುದ್ಧಿ ಇಲ್ಲ, ಅಲ್ಲೋಗಿ ಆಶ್ರಮಕ್ಕೆ ಸೇರ್ಕೊಂಡಿದ್ದಾನೆ, ಬೈತಾರೆ. ಏನು ಎಲ್ಲರೂ ಹೊಗಳಲ್ಲ. ಈಗ ಬಿಡಿ, 50 ವರ್ಷ ಆಯಿತು, 22ನೇ ತಾರೀಕಿಗೆ 50 ವರ್ಷ ಆಯಿತು ನಾ ಆಶ್ರಮಕ್ಕೆ ಬಂದು. ನಮ್ಮದು ಗೋಲ್ಡನ್ ಜೂಬ್ಲಿ, ನಿಮ್ಮದು ಜೂಬ್ಲಿಗಳಿದೆಯಲ್ಲ, ನಮ್ಮದು ನೋಡಿ ಗೋಲ್ಡನ್ ಜೂಬ್ಲಿ. ಆಶ್ರಮಕ್ಕೆ ಬಂದು 50 ವರ್ಷವಾಯಿತು. ಅರ್ಧ ಗಂಟೆ ಎಕ್ಸ್ಟ್ರಾ ಇರಿ ಅಂದರೆ ಗಡಿಯಾರ ನೋಡ್ತಾ ಇರ್ತಾರೆ. ಅಂಥದ್ರಲ್ಲಿ ನಾನು 50 ವರ್ಷ ಇದ್ದೀನಿ. ಹೆಂಗಿರ್ಬೋದು? ಸುಲಭ ಅಲ್ಲ, ಅದೆಲ್ಲ ಭಾಳ ಕಷ್ಟವಾಗ್ತಿತ್ತು. ಎಲ್ಲರೂ ಜ್ಞಾಪಕ ಬರೋರು, ನಾನೇ ದೇವತೆನೇ, ಎಲ್ಲರೂ ಜ್ಞಾಪಕ ಬರೋರು, ಸ್ನೇಹಿತರು ಜ್ಞಾಪಕ ಬರೋರು, ಫ್ರೆಂಡ್ಸ್ ಜ್ಞಾಪಕ ಬರೋರು, ಕಾಲೇಜ್ ಜ್ಞಾಪಕ ಬರೋದು, ಲೆಕ್ಚರರ್ಸ್ ಜ್ಞಾಪಕ ಬರೋರು. ಎಷ್ಟಂತ ಅಂತ ಹಿಂಗೆ ಕೂತ್ಕೊಳ್ಳಿ, ಎಷ್ಟೋ ಸ್ವಲ್ಪ ತುಂಬ ಬಂದ್ಬಿಡು, ಒಬ್ಬನೇ ಕೂತ್ಕೊಳ್ಳೋದು. ನಿಜ ಹೇಳ್ತೀನಿ ಕೇಳಿ, ನಗುವಾಗ ಎಲ್ಲರೂ ಬರ್ತಾರೆ. ಒಳಗೆ ಶುರು ಮಾಡಿ, ಗೊತ್ತೇನ್ರಿ ಅವರು, ಇವರು ಅಲ್ರಿ ನಿಮ್ಮ ಫ್ರೆಂಡ್ ಅಲ್ವ, ಒಂದಾನೊಂದು ಕಾಲದಲ್ಲಿ ಆಗಿದ್ರು, ಈಗ ಗೊತ್ತಿಲ್ಲಪ್ಪ, ನಮಗೂ ಕನೆಕ್ಷನ್ನೇ ಇಲ್ಲ ಅಂದ್ಬಿಡ್ತಾರೆ. ಎಲ್ಲಿ ಕನೆಕ್ಷನ್ ಹಾಕ್ಬಿಡ್ತಾರೋ ಇವರು ಅಂತ ನೋಡಿ. ಬೇಕಾರೆ ಪ್ರಪಂಚದಲ್ಲಿ ನಾನು ಬರೆದು ಕೊಡ್ತೀನಿ ನಿಮಗೆ, ಯಾರಿಗೂ ಇಲ್ಲ ಪಾಂಡುರಂಗ ಅಂತ. ಸೊ ಅವಾಗ ಏನು ಮಾಡೋದು, ಇಂಥ ಹಾಡುಗಳನ್ನ ಹಾಡ್ತಾ ತಾಯಿ ನನ್ನನ್ನು ನೋಡ್ಕೊಳ್ಳಮ್ಮ ಅಂತ ಹಾಡು. ಬೆಂಗಳೂರು ಆಶ್ರಮದಲ್ಲಿ ನಾನು ಇರುವಾಗ ಒಂದೊಂದ್ಸಲಿ ಬರೋದ್ರಿ, ತುಂಬ ತೊಂದರೆ ಆಗೋದು, ಮಾನಸಿಕವಾಗಿ ತೊಂದರೆ ಆಗೋದು. ಎಂಥ ನಮ್ಮ ಫ್ರೆಂಡ್ಸ್ ಎಲ್ಲ ನೋಡು, ನಾನು ತಹಸೀಲ್ದಾರ್ ಆದೆ, ನಾನು IAS ಆದೆ, ನಾನು ಆಡಿಟರ್ ಆದೆ, ನಾನು ಆಲ್ ಇಂಡಿಯಾ ರೇಡಿಯೋ ಆಡಿಟರ್ಸ್ ಅಸೋಸಿಯೇಷನ್ಗೆ ಮೆಂಬರ್ ಆದೆ ಅಂತ ಹೇಳ್ತಿರ್ತಾರೆ. ಬೆಪ್ಪ ತಗಡೆ ಯಾರು ಬಂದು ಮಿಟ್ಕಡೆ ಅಂತ ಹಾಡ್ತಿರ್ತಾರೆ ನೋಡಿ, ಅವ್ರು ಹೆಂಗಾದ್ರು ಅಂತ ಅನಿಸುತ್ತೆ. ಆಗ ನಾನೇನು ಮಾಡ್ತಿದ್ದೆ, ಶಾರದಾದೇವಿಯವರ ಅಲ್ಲಿ ರಾಕ್ ಇದೆ, ಬಂಡೆ, ಅಲ್ಲಿ ಹೋಗಿ ಕೂತ್ಕೊಂಡ್ಬಿಡು. ಈ ಹಾಡುಗಳೆಲ್ಲ ನೆನೆಸ್ಕೊಂಡು ಕೂತ್ಕೊಳ್ಳಿ. ಅಮ್ಮ ಧೈರ್ಯ ಕೊಡಮ್ಮ, ಅಮ್ಮ ಶಕ್ತಿ ಕೊಡಮ್ಮ, ಮನಸ್ಸು ಚಂಚಲವಾಗಿಬಿಡ್ತಾ ಇದೆ ಅಮ್ಮ, ನಾನು ಮಾಡಿದ ಸರಿನಾ ತಪ್ಪ ಅಂತ ಅನಿಸುತ್ತಮ್ಮ ಅಂತ ಹೇಳಾಗ ಎಷ್ಟೋ ಗಂಟೆ ಅಲ್ಲಿ ಇದ್ದು ಆಮೇಲೆ ನಿಧಾನ ನೋಡ್ಕೊ. ವಾಚ್ಮ್ಯಾನು, ಸ್ವಾಮಿಗಳ ನೀವು ಯಾರೋ ಅಂದ್ಕೊಂಡೆ, ಯಾಕೆ ಇಷ್ಟೊತ್ತಲ್ಲಿ ಇಲ್ಲಿ ಬಂದ್ರಿ? ಇದು ವಾಕಿಂಗ್ ಹೋಗಿದ್ದೆ, ಸುಮ್ಮನೆ 1 ಗಂಟೆಗೆ ವಾಕಿಂಗ್ ಹೋಗ್ತಾರೆ ನೀವು. ಹೌದಪ್ಪ, ನಮ್ಗೆ ಅಭ್ಯಾಸ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ವಾಚ್ಮ್ಯಾನ್ ಸಿಕ್ಬಿಡ್ತಾರೆ, ಯಾರು ಕಣ್ಣು ತಪ್ಪಿಸ್ಕೊಂಡು ಹೋದ್ರು ಸಿಕ್ಬಿಡ್ತೀವಲ್ಲ ವಾಪಸ್ ಬರುವಾಗ, ಅಲ್ಲಿ ಹೋಗ್ಬಿಟ್ಟು. ಪುರುಷೋತ್ತಮ ಅಂದರೂ ಹಾಗೆ ಮಾಡೋರು. ತುಂಬ ಹೊತ್ತು ಎಷ್ಟೋ ಜನ ಭಕ್ತರಿಗೆ ಅದು ಗೊತ್ತೇ ಇಲ್ಲ. ಸ್ವಾಮಿ ಪುರುಷೋತ್ತಮಾಂಜಿಯವರಿಂದಲೇ ನಾವೆಲ್ಲ ಇದನ್ನು ಕಲ್ತಿದ್ದು. ಅವರು ಅಲ್ಲಿ ಹೋಗಿ ಕೂತ್ಕೊಂಡ್ಬಿಡೋರು, ರಾಕ್ ಹತ್ರ ಕೂತ್ಕೊಂಡ್ಬಿಟ್ಟು ತಾಯಿನ ನೆನೆಸ್ತಾ, ಅಲ್ಲಿ ನಾನು ತಾಯಿ ಇಬ್ಬರೇ, ಮಧ್ಯೆ ಯಾರಿರಲ್ಲ, ತಾಯಿ ಒಬ್ಬಳೇ
ಅಮ್ಮ ನನ್ನ ಕಾಪಾಡುತ್ತೆ ಹೇಳೋಷ್ಟು ಸುಲಭ ಇರಲಿಲ್ಲ, ತುಂಬ ಕಷ್ಟಪಡ್ತಾ ಇತ್ತು. ಹೇಗೆ ತಾಯಿಯಿಂದ ಮಗು ದೂರ ಆಗಿಬಿಟ್ರೆ ಅಳುತ್ತೋ ಹಾಗೆ ಅಳ್ತಾ ಇದ್ದಿತ್ತು ಅನೇಕ ಸಂದರ್ಭಗಳುಂಟು. ಇವತ್ತೇನು ನೀವು ನೋಡ್ತಿರೋ ಇದರ ಹಿಂದೆ ಅದೆಷ್ಟು ಪರೀಕ್ಷೆಗಳು, ಅದೆಷ್ಟು ಅಭ್ಯಾಸಗಳು, ಅದೆಷ್ಟು ಕಷ್ಟಗಳು ನಾವು ಅನುಭವಿಸಿದ್ವಿ. ಅಂಥದ್ರಲ್ಲಿ ಈ ಒಂದು ಹಾಡು ನಿತ್ಯ ಶುದ್ಧ ಚಿನ್ಮಯ ಕಾಯ್ ತಾಯಿನ ವರ್ಣಿಸ್ತಾ ಇದ್ದಾರೆ. ಅರೂಪ ಉಥಲೆ ಓ ರೂಪ ಅಭಾಯ್ ನಿತ್ಯ ನಂದಿತ ನಿಖಿಲ ವಂದಿತ ಶ್ರೀರಾಮಕೃಷ್ಣ ಆರಾಧಿತ. ಇನ್ಯಾವ ಅವತಾರ ವರಿಷ್ಠರಲ್ಲೂ ಇಡೀ ಜಗತ್ತಿನಲ್ಲಿ ಯಾವ ಅವತಾರದಲ್ಲೂ ಎಲ್ಲೂ ಸಹ ತನ್ನ ಸ್ವತಃ ಧರ್ಮ ಪತ್ನಿಯನ್ನು ಜಗನ್ಮಾತೆಯಾಗಿ ನೋಡಿ ಅವಳಿಗೆ ಷೋಡಶೋಪಚಾರ ಮಾಡಿದ ಏಕೈಕ ಒಂದು ನಿದರ್ಶನ ಅಂದರೆ ಶ್ರೀರಾಮಕೃಷ್ಣ ಪರಮಹಂಸರು. ಅವತ್ತು ಮಾತಾಡ್ತೀನಿ, ಅವತ್ತು 22ನೇ ತಾರೀಕು ಅದರ ಡೀಟೇಲ್ಸ್ ಹೇಳ್ತೀನಿ. ಅವರು ಬರೀ ಬಾಯಲ್ಲಿ ಹೇಳ್ತಿರ್ಲಿಲ್ಲ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ, ಯಾ ದೇವಿ ಸರ್ವಭೂತೇಷು ದಯಾರೂಪೇಣ ಸಂಸ್ಥಿತ, ಯಾ ದೇವಿ ಸರ್ವಭೂತೇಷು ಛಾಯಾರೂಪೇಣ ಸಂಸ್ಥಿತ, ಯಾ ದೇವಿ ಸರ್ವಭೂತೇಷು ವಿದ್ಯಾರೂಪೇಣ ಸಂಸ್ಥಿತ. ಬಾಯಲ್ಲಿ ಅಷ್ಟು ಹೇಳ್ತಿರಲಿಲ್ಲ, ಅವ್ರು ಕಣ್ಕೊತಾ ಇದ್ರು. ಫಲಹಾರಣಿ ಕಾಳಿ ಪೂಜೆ ವಿಶೇಷ, ಅದು ಪಶ್ಚಿಮ ಬಂಗಾಳದಲ್ಲಿ. ಆ ಫಲಹಾರಣಿ ಕಾಳಿ ಪೂಜೆ ದಿವಸ ಶಾರದೆ ಮಾತೆನ ಕರೆಸ್ತಾರೆ. ಲಕ್ಷ್ಮೀ ದೀದಿ ಅಂತ ಇರ್ತಾರೆ. ಅವ್ರಿಗೆ ಹೇಳ್ತಾರೆ, ನೀ ಕರ್ಕೊಂಬ ಇವತ್ತು ಅಂತ. ಮೊದಲೇ ಹೇಳಿರ್ತಾರೆ ಶಾರದಾ, ಇವತ್ತು ವಿಶೇಷ ಪೂಜೆ ಇದೆ, ನೀ ಬರಬೇಕಂತ. ಶಾರದಾ ದೇವರು ನಡ್ಕೊಂಡು ಬರ್ತಾರೆ. ಶ್ರೀರಾಮಕೃಷ್ಣ ಒಂದು ಪೀಠದ ಮೇಲೆ ಕೂರಿಸ್ತಾರೆ ಶಾರದಾ ದೇವಿಯನ್ನ. ಕೂರಿಸ್ಬಿಟ್ಟು ಪೂಜೆ ಮಾಡ್ತಾರೆ. ಜಗಜ್ಜನನಿನೇ ಹೇಗೆ ಪೂಜೆ ಮಾಡ್ತಾ ಇದ್ರು, ಅಲ್ಲಿ ಚಿನ್ಮಯಿನ ಪೂಜೆ ಮಾಡ್ತಿದ್ರು. ಇಲ್ಲೂ ಚಿನ್ಮಯಿನ ಕಂಡು ಪೂಜೆ ಮಾಡಿದ್ರು. ಎಲ್ಲ ಪೂಜೆಯನ್ನು ಮಾಡಿ ಕೊನೆಗೆ ಜಪಮಾಲೆಯನ್ನು ಅರ್ಪಿಸ್ಬಿಡ್ತಾರೆ. ನಾನಿವತ್ತೆಲ್ಲ ನಿನಗೆ ಅರ್ಪಿಸ್ಬಿಟ್ಟಿದ್ದೀನಿ ಜಗನ್ಮಾತೆ. ಯಾವುದಾದ್ರು ಉದಾಹರಣೆ ಇದೆಯಾ ಈ ಜಗತ್ತಿನಲ್ಲಿ? ತಾಯಿನ, ಆ ಧರ್ಮ ಪತ್ನಿಯನ್ನು, ನಾನು ಸುಮ್ಮನೆ ಹೆಸರುಗಳು, ಅವರು ತಾಯಿಯವರಿಗೆ ಪೂಜೆ ಮಾಡ್ತಾರೆ. ಫಲಹಾರಣಿ ಕಾಳಿ ಪೂಜೆ ದಿವಸ ಜಗನ್ಮಾತೆಯ ಆವಿರ್ಭಾವರಾಗ್ತಾರೆ. ಶಾರದಾದೇವಿಯವರು ಹೊತ್ತು ಶಾರದಾದೇವಿಯರಾಗಿರಲ್ಲ, ಜಗಜ್ಜನನಿಯ ಒಂದು ಅವತಾರವೇ ಶ್ರೀರಾಮಕೃಷ್ಣ ಮುಂದೆ ಕಂಡು ಬರುತ್ತೆ. ಇದೆಲ್ಲ ನಮ್ಮ ಜೀವನಕ್ಕೆ ಬೇಕಿದು. ಅದು ಈಗಿನ ಪ್ರಪಂಚಕ್ಕೆ ಇದೆಲ್ಲ ಅರಿತುಕೊಳ್ಳುವಂತಾಗಬೇಕು. ಯಾಕೆಂದರೆ ಎಲ್ಲಿ ಹೋಗ್ತಿದ್ದೀವಿ ನಾವು ಅಂತ ಅವ್ರಿಗೆ ಗೊತ್ತಿರಲ್ಲ. ಅದೇ ಜೀವನ ಅಂದ್ಕೊಳ್ತಾರೆ. ಎಂಥ ಭೂಮಿ ರೀ ಇದು, ಭೂಮಿಯ ಒಂದೊಂದು ಕಣ ಎಂಥದ್ರಿ. ಅಕ್ಕ ಮಹಾದೇವಿ, ಮೀರಾ, ಇವರೆಲ್ಲ ನೆನೆಸ್ಕೊಳ್ಳಿ, ಎಂಥ ಜೀವನ ನಡೆಸಿದ್ರು ರೀ, ಎಂಥ ಜೀವನ ನಡೆಸಿದ್ರು. ಅಂಥ ಒಂದು ಪಂಕ್ತಿಗೆ ಶಾರದಾದೇವಿಯವರು ಬರ್ತಾರೆ. ಈ ಹಾಡು ಸಾಧು ಸಜ್ಜನ ಜನನಿ ತುಮೀಮ. ನಿನಗೆ ಬರೀ ಒಳ್ಳೆಯವರೇ ಇದ್ದಾರೆ ಅನ್ಕೋಬೇಡ, ನಿನಗೆ ದುಷ್ಟರೂ ಇದ್ದಾರೆ, ಅವ್ರಿಗೂ ತಾಯಿ ನೀನು. ಶಿಷ್ಟರೂ ಇದ್ದಾರೆ, ಅವ್ರಿಗೂ ತಾಯಿ ನೀನು. ಸಾಧು ಸಜ್ಜನ ಜನನಿ ತುಮೀಮ, ಅಸಾಧು ದುರ್ಜನ ಸುತ ತುಮಾರ್. ಅಸಾಧುಗಳು, ದುರ್ಜನರು, ಅವ್ರಿಗೆ ನೀನೇ ತಾಯಿ. ಎಂಥ ಹಾಡು ನೋಡಿ ಇದು. ಬಹೇ ನಿರಂತರ ಅಂತಹೀನ ಧಾರ್ ತವ ಅನಂತ ಕರುಣಾಧಾರ್. ಯಾರು ಬಂದರು ನೋಡಿ, ಶ್ರೀರಾಮಕೃಷ್ಣ ಸ್ವಲ್ಪ ಕಷ್ಟ. ಶ್ರೀರಾಮಕೃಷ್ಣ ಹತ್ರ ಪರ್ಫೆಕ್ಟಾಗಿರ್ಬೇಕು ಅವನು. ಏನೋ ಸಾಧನೆ ಮಾಡ್ತಿದ್ದೀಯಾ, ಬೆಳಗಿನ ಜಾವ ಎದ್ದು ಕೂತ್ಕೊಂಡೆ ಧ್ಯಾನಕ್ಕೆ, ಕೊಯ್ಯೊಬ್ಬರು ಅಂದ್ಕೊಂಡು ಹೇಳು. ಇನ್ಯಾರೊಬ್ಬರು ನಮಸ್ಕಾರ ಮಾಡಬೇಡ, ನೀ ಮುಟ್ಬೇಡ ನನ್ನ. ಯಾಕೆ? ಏನು ಜೀವನ ನಡೆಸ್ತೀನಿ, ಮುಟ್ಬೇಡ. ಅವನು ಅಳ್ತಾ ಹೋದರೆ ಅಲ್ಲಿ ಕರು ಬಾಯ್ಲಿ, ಅಲ್ಲಿ ಶಾರದಾ ದೇವಿ ಇರ್ತಾರೆ, ಅವ್ರ ಹತ್ರ ಹೋಗು. ಶಿ ವಿಲ್ ಅಕ್ಸೆಪ್ಟ್ ಯು ಆ್ಯಸ್ ಯುವರ್ ಡಿಸೈಪಲ್. ಇವರು ಆಗಲ್ಲ ಅನ್ನೋರೆಲ್ಲ ಶಾರದಾದೇವರು. ಗಂಗೆ ಉದಾಹರಣೆ ಕೊಡ್ತೀನಿ. ನೀ ಬರಬೇಡ, ನೀ ಸ್ನಾನ ಮಾಡಬೇಡ ಅಂತ ಹೇಳ್ತಾಳ. ಎಲ್ಲರನ್ನೂ ಕರೀತಾಳೆ. ಮಿಂದು ಪುನೀತರಾಗ್ರಪ್ಪ ಅಂತ ಕರೀತಾಳೆ ಗಂಗೆ. ಅಂತಹ ತಾಯಿ ಶಾರದಾದೇವಿಯವರು. 22ನೇ ತಾರೀಕು ಅವರ ಜನ್ಮದಿನೋತ್ಸವವನ್ನು ಆಚರಿಸ್ತಿದ್ದೀವಿ. ವಿಶೇಷವಾದ ದಿವಸ ಅವತ್ತು. ಕಾಳಿಕಾ ಚಂಡಿಕಾ ಹೋಮ ದಿವಸ. ಎಲ್ಲ ಒಂದು ರೀತಿಯ ಅದ್ಭುತವಾದ ಜೀವನದ ಸುವರ್ಣಮಯವಾದ ಕ್ಷಣಗಳದು. ನೀವು ಅಲ್ಲಿ ಬರಬೇಕಂಥೇಳಿ ಈ ಹಾಡನ್ನು ನೀವು ಕೇಳಿ.
श्रीराम कृष्ण प्रेम सुरधुनि करुणारूपिणि मामा श्रीराम कृष्ण प्रेम सुरधुनि करुणारूपिणि मामा श्रीराम कृष्ण प्रेम सुरधुनि करुणारूपिणि मामा असेले धरा धरी नरकाय असेले धरा धरी नरकाय जुडाते तापित सबा श्रीराम कृष्ण प्रेम सुरधुनि करुणारूपिणि मामा नित्य शुद्ध चिन्मयकाय नित्य शुद्ध चिन्मयकाय श्रीराम कृष्ण अरुणिमाता नित्य शुद्ध चिन्मयकाय श्रीराम कृष्ण अरुणिमाता अरूप थले अरूप भाग अरूप थले अरूप भाग पराण माता जग जना श्रीराम कृष्ण प्रेम सुरधुनि करुणारूपिणि मामा श्रीराम कृष्ण प्रेम नित्यनन्दित निखिलवन्दित नित्यनन्दित निखिलवन्दित श्रीराम कृष्ण आराधित नित्यनन्दित निखिलवन्दित श्रीराम कृष्ण आराधित गुणातीत तुम गुणमयी देवी गुणातीत तुम गुणमयी देवी तुम्ही माता पुन्हा तुम्ही पिता गुणातीत तुम गुणमयी देवी तुम्ही माता पिता तुम्ही पिता साधु सज्जन जननी तुम्ही मां साधु सज्जन जननी तुम्ही साधु सज्जन जननी तुम्ही सज्जन जननी तुम्ही मां असाधु दुर्जन सुत तुम्हा साधु सज्जन तुम्ही
साधु दुर्जन सुत तोमार बोहे निरंतर दीनदार बोहे निरंतर दीनदार तव अनंत करुणाधार श्री राम कृष्ण प्रेम सुरधुन करुणारूपिणी मामा असिले धरा धरी नरकाय असिले धरा धरी नरकाय जुडाते तातीत यशवा श्री राम कृष्ण प्रेम सुरधुन करुणारूपिणी मामा श्री राम कृष्ण प्रेम सुरधुन करुणारूपिणी मामा ಶ್ರೀರಾಮಕೃಷ್ಣರ ಅದ್ಭುತವಾದ ಆಧ್ಯಾತ್ಮಿಕದ ಪರ್ವದಲ್ಲಿ ಮಹಾಮಾತೆ ಶಾರದಾದೇವಿಯವರು ಹೊಂದ್ಕೋಬೇಕಂದ್ರೆ ಶಾರದಾದೇವಿಯವರು ಹೇಗಿದ್ರು ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ಪವಿತ್ರತೆ 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 ಶ್ರೀರಾಮ ಮಹಾಮಾತೆ ಹತ್ರ ಇತ್ತು. ಅದಕ್ಕೆ ಶ್ರೀರಾಮಕೃಷ್ಣ ಜೊತೆ ಅವ್ರು ಇರ್ಲಿಕ್ಕೆ ಸಾಧ್ಯವಾಗಿತ್ತು. ಶ್ರೀರಾಮಕೃಷ್ಣ ಜೊತೆ ಅವ್ರು ಇರಬೇಕಂದ್ರೆ ಪವಿತ್ರತಾ ಸ್ವರೂಪಿಣಿ, ಪಾವಿತ್ರತೆಯ ಸ್ವರೂಪಿಣಿ ಆಕೆ ಆಗಿದ್ಲು. ಊಹೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ ಈ ಜಗತ್ತಿನ ಆಧುನಿಕ ಮಾನವರು. ಅಂತಹ ಪವಿತ್ರವಾದ ಜೀವನ ಶಾರದಾದೇವಿಯವರದು. ಅವರ ಜಯಂತಿಯ ದಿವಸ ಅಂದರೆ ನಮಗೆ ರಾಮಕೃಷ್ಣ ಮಠದ ಸನ್ಯಾಸಿಗಳಿಗೆ, ಮುಖ್ಯವಾಗಿ ನಮ್ಮಂಥ ಅವ್ರಿಗೆ ಅದ್ಭುತವಾದ ದಿವಸ ಅದು. ಎಂಥದು? ಶ್ರೀರಾಮಕೃಷ್ಣರು ಒಪ್ಕೊಂಡಿರುವಂತಹ ಸ್ವರೂಪಿಣಿ, ಆಧ್ಯಾತ್ಮಿಕದ ಸಾಕಾರ ರೂಪ ಶಾರದಾದೇವಿಯವರು. ನಿಮಗೆ ಎಷ್ಟು ವರ್ಣಿಸ್ಲಿ ತಾಯಿಯ ಜೀವನದ ಬಗ್ಗೆ. ಶ್ರೀರಾಮಕೃಷ್ಣ ಆದರೂ ಸ್ವಲ್ಪ ಸ್ಟ್ರಿಕ್ಟು, ಆದರೆ ಶಾರದಾದೇವಿಯವರು ಯಾರು ಅಮ್ಮ ಅಂದ್ಬಿಟ್ರೆ ಸಾಕು ಅವ್ರಿಗೆ ಎಲ್ಲ ರೀತಿಯ ಸಹಾಯ ಮಾಡಲಿಕ್ಕೆ ಶುರು ಮಾಡಿಬಿಟ್ಟಿರೋರು. ಉಪ್ಪು ಇರಲಿಲ್ಲ ಅವರು ಊಟ ಮಾಡಲಿಕ್ಕೆ, ಅಂತಹ ಕಷ್ಟದಲ್ಲಿ ಜೀವನ ನಡೆಸಿದ್ರು ಶಾರದಾದೇವಿಯವರು. ನಾವೆಲ್ಲ ಅಂದ್ಕೊಂಡ್ಬಿಡ್ತೀವಿ ಶ್ರೀರಾಮಕೃಷ್ಣರ ಜೊತೆಲಿದ್ದಾರೆ, ಅವ್ರಿಗೇನಪ್ಪ ಎಲ್ಲ ಏನೇನಿಲ್ಲ. ಶ್ರೀರಾಮಕೃಷ್ಣ ಪರಮಹಂಸರಿಗೆ ದಕ್ಷಿಣೇಶ್ವರದ ದೇವಸ್ಥಾನ ತಿಂಗಳಿಗೆ 5 ರೂಪಾಯಿ ಇತ್ತು. ಅದನ್ನು ಅವ್ರು ತಗೋತಿರ್ಲಿಲ್ಲ, ಕೈಯಲ್ಲಿ ಬಿಡ್ತಾ ಇರಲಿಲ್ಲ. ಅವ್ರು ಯಾರ ಹೋಗಪ್ಪ ಅದನ್ನೇನೋ ಉಪಯೋಗಿಸ್ಕೊ, ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅನ್ನೋರು. ಕಾಮ ಕಾಂಚನ ತ್ಯಾಗ ಅಂದರೆ ಪೂರ್ಣ ಪ್ರಮಾಣವಾಗಿ ತ್ಯಾಗ. ಒಂದು ದಿವಸ ಶ್ರೀರಾಮಕೃಷ್ಣ ಕೂತಿರ್ತಾರೆ. ಆ ಓನರು ಅಕ್ಷಯ್ ಕುಮಾರ್ ದತ್ತ, ಅವ್ರ ಓನರು ಇವನಿದ್ದಾರಲ್ಲ ಯಾರು, ಮಥುರನಾಥನ ಮಗ, ಅವನು ಮಾತಾಡ್ತಾ ಬರ್ತಾನೆ. ಎಲ್ಲೋ ಒಂದು ಕಡೆ ಮಾತಾಡುವಾಗ ಇನ್ನೆಷ್ಟು ದಿವಸ ಇಲ್ಲಿರ್ತಾರೆ ದಕ್ಷಿಣೇಶ್ವರದಲ್ಲಿ, ಹೋಗ್ಬಿಡ್ಬೋದಲ್ವ ಅವರು ತಂದುಬಿಡ್ತಾರೆ. ಶ್ರೀರಾಮಕೃಷ್ಣವ್ರು ಹಂಗೆ ಅನ್ನ ಅಂತ ಯಾರೋ ಹೇಳಿದ್ದಕ್ಕೆ ಯಾವ ರೀತಿ ಬಟ್ಟೆ ಹಾಕ್ಕೊಂಡಿದ್ರು, ಆ ಒಂದು ಗಮಚ ಅಂತೀವಿ, ಒಂದು ಥರ ಟವಲ್ ಥರ, ಅದನ್ನು ಹಿಂಗೆ ಹಾಕ್ಕೊಂಡಿದ್ರು. ಹಿಂಗೆ ಹೆಗಲ ಮೇಲೆ ಒಂದು ಟವಲ್ ಹಾಕ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ರು. ಅಯ್ಯೋ ಎಲ್ಲಿ ಹೋಗ್ತಿದ್ದೀರಾ? ಠಾಕೂರ್ ಕೊತಾಯ್ ಜಾಚೇನ್ ಬಂಗಾಳಿನಲ್ಲಿ. ಎಲ್ಲಿ ಹೋಗ್ತೀರಾ? ಇಲ್ಲಪ್ಪ, ಅವನು ಓನರ್ಗೆ ನಾನು ಬೇಡ ಅನಿಸುತ್ತೆ, ಅದಕ್ಕೆ ಹೇಳಿಬಿಟ್ಟ ಅವನು, ನಾನು ಹೊರಟೋಗ್ತೀನಿ, ನನಗೆ ಬೇಡ. ಎಲ್ಲೋ ತರುತ್ತಲ್ಲ ವಾಸ ಕರತಲ್ಲ ಭಿಕ್ಷಾ, ವೇದಾಂತ ವಾಕ್ಯೇಶು ಸದಾ ರಮಂತ, ಭಿಕ್ಷಾನ್ನ ಪಾತ್ರೇಣ ಸದಾಚರಂತ, ಕೋಪೀನವಂತ ಖಲು ಭಾಗ್ಯವಂತ. ಶಂಕರ ಭಗವತ್ಪಾದಾಚಾರ್ಯರು ಹೇಳಿದ್ದಾರೆ ಇದು. ಅಶೋಕವಂತ, ಅವನಿಗೆ ಶೋಕವೇ ಇಲ್ಲ. ನಾವು ಅಂಥವ್ರು ಬರ್ತೀವಿ ಅಂತ ಹೊರಟೋಗ್ಬಿಡ್ತಾರೆ. ಕೊನೆಗೆ ಅವರೆಲ್ಲ ತಪ್ಪಾಯಿತು, ಹುಡುಗ ಏನು ಬೈ ಮಿಸ್ಟೇಕ್ ಹೇಳಿಬಿಟ್ಟೇನೆ, ನೀವು ಹೋಗ್ಬಿಟ್ರೆ ನಮ್ಮ ಜೀವನ ಏನಾಗಬೇಕು ಅಂತ ಕೇಳ್ಕೊಂಡಿದ್ದಕ್ಕೆ ಒಂದು ಕಂಡೀಷನಲ್ಲಿ ಇರ್ತಾರೆ, ಇವ್ರು ಇರೋವರೆಗೂ ದೇವಸ್ಥಾನದಲ್ಲಿ ಇರ್ತೀನಿ,
ಇವರಾದ ನಂತರ ಬರ್ತಾರಲ್ಲ ದೇವಸ್ಥಾನ ನೋಡ್ಬೇಕು, ನಾನು ಇರೋಕ್ಕಾಗಲ್ಲ ಅಂತ ಹೇಳಿರ್ತಾರೆ. ಹಾಗೆ ಅವರು ಹೊರಗಡೆ ಹೋಗ್ತಾರೆ. ಶಾರದಾ ದೇವಿಯವರು ಯಾವತ್ತೂ ನಾನು ಪರಮಹಂಸರ ಜೊತೆಲೇ ಇದ್ದವನು, ನನಗೆ ಇದು ಬೇಕು ಅದು ಬೇಕಂತ ಕೇಳಿದ್ದವರಿಲ್ಲ. ತರಕಾರಿನೂ ಅವರೇ ಕತ್ತರಿಸೋರು, ಅಡುಗೆನೂ ಅವರೇ ಮಾಡೋರು. ವಿವೇಕಾನಂದಾದಿಗಳೆಲ್ಲ ಬಂದರೆ ಮನೆ ಮನೆಗೆ ಹೋಗಿ ಭಿಕ್ಷೆ ತಗೊಳ್ಳು. ಇವತ್ತು ಹುಡುಗ ಬಂದಿದ್ದಾನೆ, ಹಾಲು ಕೊಡ್ತೀರಾ ಸ್ವಲ್ಪ, ಅವರೆಲ್ಲ ಕಲ್ಕತ್ತಾದಿಂದ ಬಂದಿದ್ದಾರೆ, ಸ್ವಲ್ಪ ಏನಾದ್ರು ಮಾಡಬೇಕು, ಅಡುಗೆ ಮಾಡಬೇಕು, ಕೊಡಬೇಕಂತ. ಶ್ರೀರಾಮಕೃಷ್ಣರವ್ರ ಜೊತೆಲಿ ಇರಬೇಕಂದ್ರೆ ಎಂತಹ ಪವಿತ್ರತೆ ಇರಬೇಕು. ನೀವು ಯೋಚನೆ ಮಾಡ್ಕೊಳ್ಳಿ, ನಿಮ್ಮ ಊಹೆಗೆ ಬಿಟ್ಟಿದ್ದೀನಿ. ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೆ. ಇವತ್ತು ಅದನ್ನೆಲ್ಲ ನಿಮ್ಮ ಕಿವಿಗೆ ಹೋಗಿದೆ. ಪವಿತ್ರ ಆಗಿಬಿಡ್ತೀರಾ ನೀವು, ಆಗಲೇ ಪವಿತ್ರರಾಗಿದ್ದೀರಾ. ಇಲ್ಲರೆ ಆಶ್ರಮಕ್ಕೆ ಬರೋಕ್ಕಾಗಲ್ಲ. ಟಾಮ್ ಆ್ಯಂಡ್ ಡಿಕ್ ಆ್ಯಂಡ್ ಹ್ಯಾರಿ ಕೆನಾಟ್ ಕಮ್ ಟು ದಿ ಆಶ್ರಮ. ಆಶ್ರಮಕ್ಕೆ ಯಾರು ಬರ್ತಾರೆ ಅಂದರೆ ಸಂಸ್ಕಾರ ಇದೆ ಅವರಲ್ಲಿ. ಆ ಸಂಸ್ಕಾರವಂತರು ಬಂದ್ರೇ ಆಶ್ರಮ. ನಮಗೆ 100 ಜನ ಅಲ್ಲಿ ಕೂತ್ಕೋಬೇಕಂತ ನನಗೆ ಯಾವತ್ತೂ ಆಸೆ ಇಲ್ಲ. ಸಾಕು ಹೃದಯವಂತರು, ಮನಸ್ಸನ್ನು ಪವಿತ್ರತೆಯಾಗಿಟ್ಟುಕೊಂಡು ಪರಮಾತ್ಮನ ಜಗನ್ಮಾತೆ ಹತ್ರ. ಇದೆಂಥ ಹಾಡಿದು! ಇದನ್ನು ಶಾರದಾ ದೇವಿಯರ ಮನೇಲಿ ಹಾಡಿದ್ದೆ ನಾನು. ಆ ದೇವಸ್ಥಾನ ಶಾರದಾ ದೇವ್ರ ಮನೆ ಇದೆ ಅಲ್ಲಿ ಕಲ್ಕತ್ತಾದಲ್ಲಿ. ಅಲ್ಲಿ ಹಾಡೋ ನೀನು ಅಂತ ಹೇಳೋರು. ನೈವೇದ್ಯ ಆಗ್ತಿದೆ, ನೀವೊಂದು ಹಾಡು ಹೇಳು ಅನ್ನೋರು. ಆಗ ಹಾಡ್ತೀನಿ. ಎಂಥ ಹಾಡಿತ್ತು! ಅನೇಕ ಹಾಡುಗಳಿದೆ, ಅದರಲ್ಲಿ ಇದನ್ನೊಂದು ಭಾಳ ಫೇವ್ರೇಟ್ ಹಾಡು ಅಂತ ಹೇಳಿ 22ನೇ ತಾರೀಕಿಗೆ ನೀವು ಮಾನಸಿಕವಾಗಿ ರೆಡಿ ಮಾಡಿಸ್ತಾ ಇದ್ದೀನಿ. ಹೋಮದಲ್ಲಿ ಭಾಗಿಗಳಾಗೋಣ. ಸನ್ಮಂಗಲವಾಗಲಿ ಎಲ್ಲರಿಗೂ, ಸದ್ಬುದ್ಧಿ ಬರಲಿ, ಸಚ್ಚಿಂತನೆ ಬರಲಿ, ಎಲ್ಲದಕ್ಕಿಂತ ಮಿಗಿಲಾಗಿ ಜೀವನ ಮೌಲ್ಯಗಳು ಬರಲಿ. ಮೌಲ್ಯಗಳಿಲ್ಲದರೆ ಜೀವನ ಏನರ್ಥ ಹೇಳಿ ನೀವೇ? ಜೀವನದಲ್ಲಿ ಮೌಲ್ಯ ಇಲ್ಲದೇ ಇದ್ದರೆ ಇದ್ದೇನು ಪ್ರಯೋಜನ? ಏನೂ ಇಲ್ಲ. ಜೀವನದ ಮೌಲ್ಯಗಳು ಬರಬೇಕು. ನಾವಿನ್ನೂ ನಾನು ಪಶು ಅಂತ ಹೇಳೋಕೆ ಹೋಗೋದಿಲ್ಲ, ಯಾಕಂದ್ರೆ ಅವು ಬೆಟರು. ನೀವು ನೋಡಿದ್ದೀರಾ ಹುಲಿ ಇವತ್ತು ಊಟ ಮಾಡಿಬಿಟ್ಟು ಉಳಿದದ ಊಟನ ತೊಗೊಂಡೋಗಿ ಫ್ರಿಜ್ಜಲ್ಲಿ ಇಡ್ತು ಅಂತ? ನೋಡಿದ್ದೀರಾ ಯಾವ್ದಾದ್ರು ಕಾಡು ಪ್ರಾಣಿ ಇವತ್ತು ಊಟ ಮಾಡಿದ್ದೆ ನಾಳೆನೂ ಬೇಕಲ್ವಾ, ನಾ ಕಾವಲ್ಲ ಕದ ಅಂತ ತೊಗೊಂಡೋಗ್ಬಿಟ್ಟು ಎಲ್ಲಾದರೂ ಔಸಿಟ್ಟಿರೋದು ನೋಡಿದ್ದೀರಾ? ಊಟ ಮಾಡ್ತಾ ಹೊಟ್ಟೆ ತುಂಬ್ತಾ ಚಲೋ ಮಲ್ಕೊಂಡು ನಾಳೆ ನೋಡ್ಕೊಳ್ಳೋಣ ನಾಳೆದು ಅಂತ. ನಾವು ಭಾಳ ಬುದ್ಧಿ ಉಂಟು. ಫ್ರಿಜ್ಜು, ಫ್ರೀಝರು, ಬೆಂಡೆಕಾಯಿ ಗೊಜ್ಜಿಗೆ ಅಂಕ ಬರುತ್ತೆ ಫ್ರೀಜರ್ ಅಂತ. ಫ್ರೀಜರ್ ಅಂದ ತಕ್ಷಣ ನನಗೆ ಬೆಂಡೆಕಾಯಿ ಗೊಜ್ಜು ಬಂದ್ಬಿಡುತ್ತೆ. ಭಾಳ ಇಷ್ಟ ನನಗೆ ಬೆಂಡೆಕಾಯಿ ಗೊಜ್ಜು. ಲಂಡನ್ಗೆ ಹೋಗಿದ್ದೀನಿ. ಬನ್ನಿ ಸ್ವಾಮೀಜಿ ಅವರು ಕರ್ಕೊಂಡು ಹೋದರು. ಆಮೇಲೆ ಬೆಲ್ಜಿಯಮ್ಗೆ ಹೋಗ್ಬೇಕಾಯ್ತು. ನಾನು ಲಂಡನ್ನಿಂದ 1 ವಾರ ಬೆಲ್ಜಿಯಮ್ಗೆ ಹೋಗ್ಬಿಟ್ಟು ಮತ್ತೆ ಬರಬೇಕಾಗಿತ್ತು. ಏನು ಅವರು ಆ ತಾಯಿಯವರು, ಸ್ವಾಮೀಜಿ ನಿಮಗೋಸ್ಕರ ತೊಗೊಂಡೆ ಬೆಂಡೆಕಾಯಿ ಗೊಜ್ಜು, ನಿಮ್ಗೆ ತುಂಬ ಇಷ್ಟ ಅಂತಿದ್ರು. ಏನು ಚಪ್ಪರ್ ಅದು. ಲಂಡನ್ನಲ್ಲಿ ಬೆಂಡೆಕಾಯಿ ಅಂದರೆ ಇದೆ, ಅದು ಲಂಡನ್ನು ಡಾ ಇದೆ ಅಲ್ಲಿ, ಇಲ್ಲಿ ಬೆಂಡೆಕಾಯಿ ಡಾ ಇಲ್ಲಿದೆ. ಲಂಡನ್ನಲ್ಲಿ ಬೆಂಡೆಕಾಯಿ ಗೊಜ್ಜು ತಿನ್ನೋದು ಅಂದರೆ ಏನು ರೀ ಅಂತ ಹೇಳಿ ಸರ್ರೇ ಊಟ ಮಾಡಿಬಿಟ್ಟು ನಾನು ಹೇಳಿದೆ, ಈವ್ನಿಂಗ್ ಫ್ಲೈಟ್ ಇದೆ ಅಮ್ಮ, ಬ್ರುಸೈಲ್ಸ್ಗೆ ಹೋಗ್ಬೇಕು ನಾನು. ಅಂದರೆ ರೀ ಹೋಗ್ರಿ, ಈತ್ರು ಬಿಟ್ಬಿಟ್ಟು ಬಂದುಬಿಡ್ರಿ ಈತ್ರು ಏರ್ಪೋರ್ಟ್ಗೆ ಅಂತ ಹೇಳಿದ್ರು. ಎಲ್ಲ ಮಾಡ್ಕೊಂಡು ಬಂದರು. 7 ದಿವಸ ಆಯಿತು. ಕಾರ್ಯಕ್ರಮ ಎಲ್ಲ ಮುಗಿಸ್ದೆ. ಇವರೇ ಬಂದು ರಿಸೀವ್ ಮಾಡಿದ್ರು ನನಗೆ. ಯಾರೋ ಬೆಂಡೆಕಾಯಿ ಗೊಜ್ಜು ಇವರೇ ಬಂದು ರಿಸೀವ್ ಮಾಡಿ ಬನ್ನಿ ಸ್ವಾಮೀಜಿ ಅಂದರು. ಏನು ಸಂತೋಷ ಆಯಿತು. ಆಮೇಲೆ ನಾನು ಅದು ಬೆಳಗ್ಗೆ ಫ್ಲೈಟು, ಮಧ್ಯಾಹ್ನಕ್ಕೆ ಬಂದೆ, ಹೊಟ್ಟೆ ಬೇರೆ ಹಸ್ದಿತ್ತು, ಕೂತ್ಕೊಂಡೆ. ಆಮೇಲೆ ಮುಖ ನೋಡ್ತಾಯಿದ್ರು ಹಸ್ಬೆಂಡ್ ಆ್ಯಂಡ್ ವೈಫು, ಮಕ್ಕಳು. ಏನದು ತಗೊಂಡು ಬಡಿಸೆ ಅಂದರು. ಆಗ ಬಡಿಸಿದ್ರು. ಏನು ರೀ ಬೆಂಡೆಕಾಯಿ ಗೊಜ್ಜು, ಏನು ರುಚಿ ಬಾಬೂಜಿ, ಆ ರುಚಿನ ಹೇಳಲ್ಲ, ಎಂಥ ರುಚಿ ಆ ತ್ಯಾಗರಾಜರು ಹಾಡಿದೆಯಲ್ಲ ಅಂಥ ರುಚಿ ಇತ್ತು. ನಾನು ಸರಿ ಊಟ ಮಾಡಿಬಿಟ್ಟು ಕೂತ್ಕೊಂಡೆ. ಆಗ ಅವರು ಒಂದು ಸ್ವಲ್ಪ ಅದು ಇದು ಇಟ್ಟರು. ಸೋಂಪೆಲ್ಲ ಇಡ್ತಾರೆ ಬಾಯಿಗೆ ಹಾಕೊಂಡು. ಏನಮ್ಮ ನಿನ್ನ ರೆಸಿಪಿ ಬರ್ಕೊಡು, ನಾನು ಹೋಗಿ ಹೇಳ್ತೀನಿ ನಮ್ಮ ಇಂಡಿಯಾದಲ್ಲಿ. ಏನು ಅವತ್ತು ಹೆಂಗೆ ಮಾಡಿದ್ದೆ ನೀನು, ಹಾಗೆ ಇದೆಯಲ್ಲ, ಉಪ್ಪಾಗಲಿ, ಬೆಂಡೆಕಾಯಿ ಆಗಲಿ, ಕತ್ತರಿಸಿದ ಸೈಜ್ ಆಗಲಿ, ಕಲರ್ ಆಗಲಿ, ಹುಳಿ ಆಗಲಿ,
ಏನಮ್ಮ ಚೇಂಜೇ ಇಲ್ವಲ್ಲ ತಾಯಿ. ಗಂಡ ನೋಡಿದ್ರೆ ಹಿಂಗೆ, ಯಾಕೆ ಇವರು ಇಬ್ರು ಹಿಂಗಂತಾರೆ, ಇವ್ರು ಹಿಂಗಂತಾರೆ, ಏನು ಬೆಂಡೆಕಾಯಿ ಗೊಜ್ಜಿಗೂ ಇವ್ರು ತಲೆ ಅಲ್ಲಾಡಿಸೋದಕ್ಕೂ ಎಲ್ಲಿದೆ ವ್ಯತ್ಯಾಸ ಅಂತ ಅವರಿಬ್ಬರನ್ನೇ ನೋಡ್ತಾ ಇದ್ದೆ. ಹೇಳ್ಬಿಡೆ ಹೋಗ್ಲಿ. ಏನು ಸ್ವಾಮೀಜಿ ಅವತ್ತು ನೀವು ಬೆಂಡೆಕಾಯಿ ಗೊಜ್ಜು ಚೆನ್ನಾಗಿದೆ ಅಂತ ಹೋದ್ವಾರ ಹೇಳ್ಬಿಟ್ಟು ಹೋದ್ರಲ್ಲ, ಹ್ಞೂ, ಅದನ್ನು ನಾವು ಫ್ರೀಜರ್ ಇಟ್ಬಿಟ್ಟು ನೀವು ಬರೋವರೆಗೆ ಕೆಳಗಡೆ ಇಟ್ಬಿಟ್ಟು ನೀವು ಬರೋ ದಿವಸ ಎತ್ತಿಬಿಟ್ಟು ಅದನ್ನು ಬಿಸಿ ಮಾಡಿಕೊಟ್ಟು ಒಳಗೆ ಹೋಗಿದ್ದು ಯಾವ್ದಾದ್ರು ಪ್ರಾಣಿ ಪಕ್ಷಿಗಳನ್ನು ನೋಡಿದ್ದೀರ ಕೂಡಿ ಇಟ್ಕೊಳ್ಳೋಕ್ಕೆ? ನೋಡಿ, ಹಸುವಿದೆ, 4 ಕಾಳು ಹಾಕಿ ಜೋಳ ಹಾಕಿ ತಿನ್ನುತ್ತವೆ, ಹೊರಟೋಗ್ಬಿಡುತ್ತೆ. ಮಂಗಗಳು ನೋಡಿ, ಇಲ್ಲೆಲ್ಲ ಇಟ್ಕೊಳ್ಳುತ್ತೆ, ಫ್ಯೂ ಅವರ್ಸ್ ಇರುತ್ತಷ್ಟೇ, ಅದು ಎಲ್ಲ ತಿನ್ಬಿಡುತ್ತೆ. ಮನುಷ್ಯ ಮಾತ್ರ ಅಬ್ಬಬ್ಬಬ್ಬ ಏನೇನು ಕಂಡುಹಿಡಿದೇನೋ, ಏನೇನು ಕಂಡುಹಿಡಿದಿರೋ, ಒಬ್ಬಬ್ಬಬ್ಬ ಓಯ್ಯು ಕೂಡಿಡೋದು 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 ಅಂತ. ನೋಡಿ, ನೀವು ಎಲ್ಲರೂ ನೋಡಿದ್ದೀರ ಹುಲಿ? ನಾಳೆಗೆ ಊಟ ಬೇಕು ನನಗೆ ಅಂತ ಇಲ್ಲ, ಮನುಷ್ಯ ಒಬ್ಬನೇ. ಆದರೆ ಕೂಡಿಡಿ, ಏನನ್ನ? ಸದ್ಗುಣಗಳನ್ನು ಕೂಡಿಡಿ, ಸತ್ ಚಿಂತನೆಗಳನ್ನು. ನಾವು ಅಮೃತವನ್ನು ಇಲ್ವಾ? ಯೋಚನೆ ಮಾಡಿ. ಹಸುಗಳು ಯೋಚನೆ ಮಾಡಿ, ಅವಕ್ಕೆಷ್ಟು ಪ್ರೀತಿ ಇದೆ, ಎಷ್ಟು ವಿಶ್ವಾಸ ಇದೆ. ನಮ್ಮ ಆ ಕಡೆ ನಮ್ಮ ಮೈಸೂರು ಕಡೆ ಆ ಕಡೆ ಎಲ್ಲ ಬೆಳಗ್ಗೆ ಮತ್ತು ಸಾಯಂಕಾಲ ಬಾಗಿಲ ಹತ್ರ ಡೊಗ್ ಏನೋ ಹಾಲು ಕರಿತೀವಿ. ಕರ್ಕೊಳ್ಳೋ, ಇಲ್ಲ ನೀವು ಬನ್ನಿ, ಏನು ಕರೋನ ಎದುರುಗಡೆ ಅವನೆಲ್ಲ ಹಾಲು ಕರೆದು ಸುಬ್ರಾಯ ಶಾಸ್ತ್ರಿಗಳ ಮನೆಗೆ, ಮೀನಾಕ್ಷಮ್ಮನ ಮನೆಗೆ, ನಮ್ಮ ಮನೆಗೆ, ಅವ್ರ ಮನೆಗೆಲ್ಲ ಹಾಲು ಕೊಟ್ಟು ತಾಯಿಯವರೇ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೋಗೋರು. ಮತ್ತೆ ಸಾಯಂಕಾಲ ಡಬ ಅಂತ ಹೊಡಿ, ಏನೋ ಹಾಲು ಕರಿತೀವಿ. ಆ ಹಸುನು ಅಷ್ಟೇ ಚೆನ್ನಾಗಿ ಗೊತ್ತದಕ್ಕೆ ಯಾರ ಮನೆ ಮುಂದೆ ನಿಂತರೆ ಏನು ಕೊಡ್ತಾರೆ ಅಂತ ಸುಮ್ಮನೆ ನಿಂತಿರೋದು. ಈಗ ನಾವು ನಂದಿನಿ, ಆಮೇಲೆ ಅದೇನೇನೇನಿದೆ, ಏನೇನಿದೆ ರೀ? ಆರೋಗ್ಯ, ಅದು ಕುಡಿದ್ರೆ ಸೊ ಈಗ ನಮ್ಮ ಪ್ರಾಬ್ಲಮ್ ಏನಂತ ಹೇಳ್ಬಿಡ್ತೀನಿ ಕೇಳಿ. ಲಾಸ್ಟ್, ಈಗ ಏನಾದರೂ ಒಳ್ಳೆ ಹಸು ತಂದು ಮನೆ ಮುಂದೆ ಕರೆಸಿ ಆ ಹಾಲನ್ನ, ಕಾಫಿನೋ ಅಥವಾ ಹಾಲನ್ನೇ ಕುಡಿದು ಅಥವಾ ಅದನ್ನು ತಗೊಂಡ್ರೆ ಹುಷಾರು ತಪ್ಪಿಡ್ತಾರೆ. ಈ ಮಿಕ್ಸೆಡ್ ಹಾಲು ಕುಡಿದು 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 ನೂರಾರು ಹಸುಗಳದ್ದು ಹಾಲು ಮಿಕ್ಸ್ ಆಗಿರುತ್ತೆ. ಡೀಟೇಲ್ಸ್ ಹೇಳೋಕ್ಕೆ ಹೋಗಲ್ಲ. ಅದು ಕುಡಿದು 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 ಒಳ್ಳೆ ಹಸು ಹಾಲು ಬಂದರೆ ಯಾಕೋ ಹೀಗಿದೆ ಇವತ್ತು, ಸ್ವಲ್ಪ ರುಚಿ ಇಲ್ಲ ಅಂತ, ಅದೆಲ್ಲ ಮಿಕ್ಸ್ ಆಗಿರುತ್ತೆ. ಅದು ಬರೀ ಹಸುದಾದ್ರೆ ಪರವಾಗಿಲ್ಲ, ಬಟ್ ಆಮೇಲೆ ಏನು ಮಾಡ್ತೀರಿ? ಜೀವನ ಹಂಗಾಗ್ಬಿಟ್ಟಿದೆ, ಜೀವನ ಹಂಗಾಗ್ಬಿಟ್ಟಿದೆ. ಹಾಗೇ ಮನಸ್ಸಿನ ತುಂಬಿಸ್ಕೊಳ್ಳೋದು ಹಾಗೆ ಆಗ್ಬಿಟ್ಟಿದೆ. ಹಿಂದೆ ಮೇಷ್ಟ್ರುಗಳು ಪಾಠ ಹೇಳೋರು, ಎಂಥ ಪಾಠ ಹೇಳೋರು? ಸರ್ವಜ್ಞನಂದು ಹೇಳೋರು, ಹೊಯ್ಸಳಂದು ಹೇಳೋರು ಪಾಠ, ಹೊಯ್ಸಳನ ಪಾಠ ಹೇಳೋರು, ಹೊಯ್ಸಳ. ಶಾಂತಲನ್ ಪಾಠ ಹೇಳೋರು, ಅಕ್ಕಮಹಾದೇವಿ ಪಾಠ ಹೇಳೋರು, ಬಸವಣ್ಣನವ್ರ ಪಾಠ ಹೇಳೋರು, ಶರಣರ ಪಾಠ ಹೇಳೋರು, ಶಂಕರಾಚಾರ್ಯರ ಪಾಠ ಹೇಳೋರು. ಈಗ ಏನಾರು ಹೇಳಿಸಿ ನೋಡೋಣ. ನೀವು ಅನ್ಕೋಬೇಡಿ ನಾವು ಮಕ್ಕಳ ಮೇಲೆ ಬೆರಳು ತೋರಿಸ್ಬಾರ್ದು, ಮಕ್ಕಳ ಮೇಲೆ ಹೇಳ್ಬೋದು. ನಮಗೆ ಬೇಕಾಗಿಲ್ಲ, ಮಕ್ಕಳಿಗೆ ಯಾಕೆ ಹೇಳ್ತಾರೆ? ಮಾರ್ಕ್ಸ್ ತಗೊಳ್ಳೋ ಅಂದರೆ ಏನೋ ಕೂತ್ಕೊಂಡಿದ್ದಾನೆ ಭಜನೆ ಮಾಡ್ತಾ ಅಂತ ಬೈತೀವಿ ನಾವು. ಹುಡುಗರು ಎಷ್ಟು ಜನ ಬರೋರು ಇಲ್ಲಿಗೆ, ಅದು ಪಾಪ ನಿಲ್ಲಿಸ್ಬಿಟ್ಟು ಕೇಳು, ಅಮ್ಮ ಬೈತವ್ರೆ ಅಂತ. ಬೇಡಪ್ಪ ಹೋಗು. ಹಿಂದೆ ಅಮ್ಮ ಬೈತಾರೆ ಆಶ್ರಮಕ್ಕೆ ಹೋಗದೆ ಇದ್ರೆ, ಅಮ್ಮ ಬೈತಾರೆ ರಾಯರ ಮಠಕ್ಕೆ ಹೋಗದೆ ಇದ್ರೆ, ಅಮ್ಮ ಬೈತಾರೆ ಕನಿಕಾ ಪರಮೇಶ್ವರ ದೇವಸ್ಥಾನಕ್ಕೆ ಹೋಗದೆ ಇದ್ರೆ, ಅಮ್ಮ ಬೈತಾರೆ ಅಶ್ವತ್ಥ ವೃಕ್ಷಕ್ಕೆ ಹೋಗದೆ ಇದ್ರೆ. ಈಗ ರಿವರ್ಸು, ಹೋದರೆ ಬೈತಾರೆ. ಮಾರ್ಕ್ಸು. ಜೀವನದಲ್ಲಿ ಎಲ್ಲಿಗೆ ಬಂದಿದ್ದೀವಿ ಈಗ ಅಂದರೆ ಮಾರ್ಕ್ಸ್, ಸರ್ಟಿಫಿಕೇಟ್. ಇವತ್ತು ಬೆಳಗ್ಗೆ ಹೇಳಿದೆ ನಾನು ಮಾತಾಡ್ತಾ, ಮಾರ್ಕ್ಸು ಸರ್ಟಿಫಿಕೇಟು ಒಂದು ಪಕ್ಕ ಇಡಿ, ಇನ್ನೊಂದು ಅಡ್ರೆಸ್ ಕೊಡಲ್ಲ ನಾನು, ಸುಮ್ಮನೆ ನಿಮ್ಗೆ ಹೇಳಿದ್ರೆ ನೀವು ನನ್ನ ಜೊತೆ ಬಂದ್ಬಿಡ್ಬೇಡಿ. ಏನು ಸರ್ಟಿಫಿಕೇಟ್ ಬೇಕು ನಿಮಗೆ? ಏನು ಬೇಕು ಹೇಳಿ, ಸರ್ಟಿಫಿಕೇಟ್ ಕೊಡಿಸ್ತೀನಿ. ಏನು ಸರ್ಟಿಫಿಕೇಟ್ ಬೇಕೋ ಹೇಳಿ ಕೊಡಿಸ್ಬಿಡ್ತೀವಿ.
ಆ ಸ್ಟೇಜಿಗೆ ಬಂದ್ಬಿಟ್ಟಿದೆ ವಿದ್ಯಾಭ್ಯಾಸ. ಆ ಸ್ಟೇಜಿಗೆ ನಾವು ಬಂದ್ಬಿಟ್ಟಿದ್ದೀವಿ. ತಂದೆ ತಾಯಂದ್ರಿಗೂ ಬೇಡ ಅದು ಯಾವುದು ಒರಿಜಿನಲ್ ವಿದ್ಯಾಭ್ಯಾಸ. ಏನೋ ಕೂತ್ಕೊಂಡು ಮಗ್ಗಪ್ ಮಾಡ್ತಾನೆ ಕೂತ್ಕೊಳ್ತಾನೆ. ನಾವು ಕೂತ್ಕೊಂಡು ಅದನ್ನು ಮಗ್ಗಪ್ ಮಾಡ್ತಾಯಿದ್ದು, ಹಾಡುಗಳೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದು. ಇವತ್ತು ಕಸ್ತೂರಿ ಇದು ಬಣ್ಣದ ತುತ್ತೂರಿ ಇದು ಹಾಡು ಹೇಳಿದ್ರೆ ಹೇಳ್ತೀನಿ ನಾನು. ಕಾಸಿಗೆ ಕೊಂಡು ನನ್ನ ಕಸ್ತೂರಿ ಆ ತುತ್ತೂರಿನ ಊದ್ತಾ ಇದ್ದ. ಎಂತ ಹಾಡೋದು. ಆಮೇಲೆ ಅಜ್ಜನ ಕೋಲಿದ್ದು ನಮ್ಮಯ್ಯ ಕುದುರೆ, ಹೆಜ್ಜೆಗೆ ಹೆಜ್ಜೆಗೆ ನಲಿಯುವ ಕುದುರೆ. ಎಲ್ಲಿದೆ ಆ ಕುದುರೆಗಳು? ಏನೂ ಇಲ್ಲ. ಎಂಥ ಹಾಡುಗಳದ್ದು ಹೇಳಿ. ಆಮೇಲೆ ಕನಸಿನ ಹಾಡು ಯಾವುದಿದೆ? ತಿರುಕನೂರು ಮನೆಯ ಮುಂದೆ ಮುರುಕು ಧರ್ಮಶಾಲೆಯಲ್ಲಿ. ಎಲ್ಲಿದೆ ಆ ಹಾಡು? ಎಂಥ ಆ ಹಾಡಲ್ಲಿ ಎಂಥ ಅರ್ಥ ತುಂಬಿದೆ ಗೊತ್ತಾ? ತಿರುಕನ ಕನಸಲ್ಲಿ ಹೋಯ್ತ್ರಿ. ಯಾಕೋ ನನಗೆ ಈ ಸನಾತನ ಧರ್ಮವನ್ನು ಉಳಿಸ್ಬೇಕು, ಅದರ ಒಂದು ರಕ್ಷಣೆ ಮಾಡಬೇಕು ಅಂತ ಅಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಆದರೆ ಅವ್ರಿಗೆ ನೋವಾಗೋ ಒಂದು ವಿಚಾರ ಹೇಳ್ತೀನಿ ಕೇಳಿ. ಸಾವಿರಾರು ಜನರ ಜೀವನ ಉದ್ಧಾರ ಮಾಡಿ ಅವರ ಜೀವನದ ಜ್ಯೋತಿಯನ್ನು ಬೆಳಗಿಸಿದಂತಹ ನಡೆದಾಡುವ ದೇವರು, ನಡೆದಾಡುವ ಶಿವ, ಅವನ ವಿಗ್ರಹಕ್ಕೆ ಯಾವನೋ ಹುಡುಗ ಹೋಗಿ ಕಲ್ಲು ಹೊಡೆದು ತಲೆನ ಹೊಡೆದಿದ್ದಾನೆ ಅಂದರೆ ಯಾವ ಮನಸ್ಸು ಬಂದ್ಬಿಟ್ಟಿದೆ ನಮ್ಮ ಹುಡುಗರಿಗೆ, ನಮ್ಮ ಯುವಕರಿಗೆ? ಯಾಕೆ ಮಾಡಿದ್ರೆ ಸುಮ್ಮನೆ ಅಂತಾನೆ. ಶಿವಕುಮಾರ ಸ್ವಾಮಿಗಳ ಆ ಪುತ್ಥಳಿಯನ್ನು, ಅದು ಇಟ್ ವಾಸ್ ಎ ಮೆಟಲ್. ಏನು ಹೇಳ್ತೀರಾ? ತಂದೆ ತಾಯಿಗಳ ಟ್ರೈನಿಂಗ್ ಏನಿದೆ ನೋಡಿ. ಐ ಡೋಂಟ್ ಸ್ಕೋಲ್ಡ್ ದಟ್ ಬಾಯ್, ಐ ಸ್ಕೋಲ್ಡ್ ಹಿಸ್ ಪೇರೆಂಟ್ಸ್ ಆ್ಯಂಡ್ ಹಿಸ್ ಎನ್ವಿರಾನ್ಮೆಂಟ್. ಎಂಥಾದ್ರಿ? ದಯವಿಟ್ಟು ಹೆಚ್ಚಿನ ಸಂದರ್ಭವನ್ನು ಉಪಯೋಗಿಸ್ಕೊಂಡು ಆಶ್ರಮಕ್ಕೆ ಬನ್ನಿ. ಅನೇಕ ವಿಚಾರಗಳನ್ನು ಚಿಂತನ ಮಂಥನ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಜೊತೆಯಲ್ಲಿ ನಮ್ಮ ಧರ್ಮ, ದಯವೇ ಧರ್ಮದ ಮೂಲವಯ್ಯ. ಏನು ಬೇಕ್ರಿ ನಿಮಗೆ? ಎಂಥದ್ರಿ ಅವೆಲ್ಲ ನಾವು ಅಹರ್ನಿಶಿ ನಾವು ಅದನ್ನು ಅನುಷ್ಠಾನಕ್ಕೆ ತರ್ತೀವಿ ಅಂತ ಹೇಳಿ ಮಂಗಳವನ್ನು ಹೇಳ್ತೀನಿ. ಆರತಿ ಮಾಡಿ. ಸರ್ವಸ್ತರತು ದುರ್ಗಾಣಿ ಸರ್ವೋ ಭದ್ರಾಣಿ ಪಶ್ಯತು ಸರ್ವ ಸದ್ಬುದ್ಧಿಮಾನ್ ಮೋಹತು ಸರ್ವ ಸರ್ವತ್ರ ನಂದತು ಪ್ರಿಯತಾ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹೇಳ್ತೀನಿ. ಗೀತಾ ಜಯಂತಿ ಏಕಾದಶಿ ದಿವಸ, ಗೀತಾ ಜಯಂತಿ ಏಕಾದಶಿ ದಿವಸ ಬುಧವಾರ ಬಂದಿದೆ. ಬುಧವಾರ ತಾನೆ? ಬುಧವಾರ ಬಂದಿದೆ. ಸಾಯಂಕಾಲ ಭಕ್ತಿಯೋಗ ಹೇಳಿಬಿಟ್ಟು ಗೀತಾಚಾರ್ಯನ ಕೆಲವು ಹಾಡುಗಳನ್ನ ಹೇಳಿ ಆ ಪರಮಾತ್ಮನ ಸಂದೇಶವನ್ನು ಚಿಂತನ ಮಂಥನ ಮಾಡಿಕೊಳ್ಳೋಣ. ಅಂತಹ ಒಂದು ಅದ್ಭುತವಾದ ಗ್ರಂಥ ನಮ್ಮಲ್ಲಿದೆ. ಭಗವದ್ಗೀತೆ ಅನ್ನೋದು ಇಡೀ ಜಗತ್ತಿನಲ್ಲಿ ಹೆಸರು ತಗೊಂಡಿದೆ. ನಮ್ಮದಲ್ಲಿ ಬಿಟ್ಟು ನಮ್ಮ ಸ್ಕೂಲಲ್ಲೆಲ್ಲ ವಾರಕ್ಕೊಂದು ದಿವಸ ಒಂದು ಅಧ್ಯಾಯ ಹೇಳಬೇಕಾಗಿತ್ತು. ನೀವೆಲ್ಲ ಹಿಂದೂಗಳು ತಾನೆ, ನೀವೆಲ್ಲ ಭಾರತೀಯರು ತಾನೆ, ನೀವೆಲ್ಲ ಸನಾತನ ಧರ್ಮೀಯರು ತಾನೆ. ನೋಡೋಣ, ಧೈರ್ಯ ಇದ್ದರೆ, ಶಕ್ತಿ ಇದ್ದರೆ ನಾಳೆ ಸ್ಕೂಲ್ಗೆ ಹೋಗ್ಬಿಟ್ಟು ಹೇಳಿ, ಒಂದು ಶ್ಲೋಕ ಹೇಳ್ಕೊಡಿ. ಶನಿವಾರ ಅಂತ ಹೋಗಮ್ಮ, ನಾವು ಸೈನ್ಸು ಮತ್ತು ಇದು ಕಂಪ್ಯೂಟರ್ ಹೇಳ್ಕೊಳ ಅಂದರೆ ಒಂದು ಶ್ಲೋಕ ಹೇಳ್ಕೊಡ್ಬೇಕಂತ. ಹಳೇ ಕಾಲದ್ದು 5000 ವರ್ಷಗಳಿಂದ ಬಂದಿದೆ ಭಗವದ್ಗೀತೆ. ನೆನೆಸ್ಕೊಳ್ಳೋಣ. ದಯವಿಟ್ಟು ಬನ್ನಿ, ಎಲ್ಲರನ್ನು ಕರ್ಕೊಂಬನ್ನಿ. ವೇದ ಪಾಠಕ್ಕೆ ಬರೋರನ್ನು ಕರ್ಕೊಂಬನ್ನಿ. ನಾನು ಹೇಳೋದು ಮರ್ತುಬಿಟ್ಟೆ, ನೀವು ಹೇಳಿ ಅವ್ರಿಗೊಂಚೂರು ಮೋಟಿವೇಟ್ ಮಾಡಿ ಕರ್ಕೊಂಬನ್ನಿ. ಎಲ್ಲರೂ ಹೇಳೋಣ. ಅದು